ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಳೆದ 3-4 ದಿನಗಳಲ್ಲಿ ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಅದರಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿದೆ. ಅದರಲ್ಲಿ ವಿಶೇಷವಾಗಿ ಕನ್ನಡಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಬಹಳ ದೊಡ್ಡ ಪ್ರಮಾಣದ ಒಂದು ಸ್ಪೇಸನ್ನು ಆಕ್ಯುಪೈ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಗಳ ಬಗ್ಗೆ ಒಂದೆರಡು ಮಾತುಗಳು ಆಡಲೇಬೇಕು. ನಾನು ಮೊಟ್ಟ ಮೊದಲನೇದಾಗಿ ಮುಖ್ಯಮಂತ್ರಿಗಳ ಬಗ್ಗೆ ಬಹಳ ಮೆಚ್ಚುಗೆಯಿಂದ ಹೇಳಬೇಕಾದ್ದೇನು ಅಂತಂದರೆ, ಅವರ ಕಳೆದ 4 ವರ್ಷ 2 ತಿಂಗಳ ಆಡಳಿತವನ್ನು ನೋಡಿದಾಗ ನಾನು ನಿಸ್ಸಂದೇಹವಾಗಿ ಕಳೆದ ಒಂದು 30 ವರ್ಷಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾದವರ ಪಟ್ಟಿಯನ್ನು ನೋಡಿದಾಗ ಅತ್ಯಂತ ಚತುರ ರಾಜಕಾರಣಿ ಅಂತಂತಂದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನೀವು ಒಂದು 30 ವರ್ಷಗಳ ರಾಜಕಾರಣವನ್ನು ನೋಡೋದಾದರೆ, ನಾವು ರಾಮಕೃಷ್ಣ ಹೆಗಡೆ ಅವರಿಂದ ಪ್ರಾರಂಭ ಮಾಡೋದಾದರೆ, ಹೆಗಡೆ ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸವನ್ನು ಮಾಡಿದ್ದು ಮಾತ್ರ ಅಲ್ಲ, ನಾನು ಶಾಲೆಯಲ್ಲಿ ಇರಬೇಕಾದ್ರೆ ಅವರು ಕೊಟ್ಟಂತಹ ಉಚಿತವಾದ ಪುಸ್ತಕಗಳು, ಯೂನಿಫಾರ್ಮ್ ಅದನ್ನೇ ಓದ್ಕೊಂಡು ಬಂದಿದ್ದು. ಅವರೊಬ್ಬ ಇಂಟೆಲೆಕ್ಚುವಲ್ ಥರ ಇದ್ದರು. ಅವರ ಮಾತುಗಳು ಅಷ್ಟೇ ಬಹಳ ಆಳದು ತೂಗಿ ಮಾತಾಡುವಂಥವ್ರು. ಅದಾದ ನಂತರ ವೀರೇಂದ್ರ ಪಾಟೀಲರು ಬಂದು, ವೀರೇಂದ್ರ ಪಾಟೀಲರು ಒಂದು ಅಭೂತಪೂರ್ವವಾದಂಥ ವಿಜಯದೊಂದಿಗೆ, ಜನಾದೇಶದೊಂದಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಆನಂತರ ದೇವೇಗೌಡರು ಬಂದರು. ದೇವೇಗೌಡರನ್ನ ನಾವು ಈ ನೀರಾವರಿ ಯೋಜನೆಗಳಿರ್ಬೋದು, ಈ ರೈತಪರ ಯೋಜನೆಗಳಿರ್ಬೋದು, ಇವನ್ನ ಪ್ರತ್ಯೇಕ ಮಾಡಿ ದೇವೇಗೌಡರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಒಳ್ಳೆ ಕೆಲಸನ ಖಂಡಿತ ಅವ್ರು ಮಾಡಿದ್ದಾರೆ. ಅದಾದ ನಂತರ ಜೆ.ಎಚ್. ಪಾಟೀಲರು ಬಂದರು. ಜೆ.ಎಚ್. ಪಾಟೀಲರ ಬಗ್ಗೆ ಯಾರು ಏನೇ ಟೀಕೆನ ಮಾಡಲಿ, ಆದರೆ ಅವರೊಬ್ಬರು ಅತ್ಯುತ್ತಮ ಸಂಸದೀಯ ಪಟು. ಏನು ನಮ್ಮ ರಾಜಕೀಯ ವಿರೋಧಿಗಳನ್ನು ಹಣಿಯೋದ್ರಲ್ಲಿ ಅವರ ಒಂದು ಜಾಣ್ಮೆ, ಅವರ ಜ್ಞಾನ, ಅವರು ಕೋಟ್ ಮಾಡ್ತಿರೋಂಥ ವಿಚಾರಗಳನ್ನ ಇವತ್ತು ಕೂಡ ಎಲ್ಲರೂ ನೆನಪು ಮಾಡ್ಕೊಳ್ತಾರೆ. ಅವರನ್ನು ನಾವು ಅಭಿವೃದ್ಧಿ ರಾಜಕಾರಣ ಜೊತೆಗೆ ಗುರುತಿಸದೇ ಇದ್ರೂ ಕೂಡ, ಆದರೆ ಅವರ ಒಬ್ಬ ರಾಜಕೀಯ ಚತುರತೆ ಇದೆಯಲ್ಲ, ಅಂದರೆ ಬೌದ್ಧಿಕವಾಗಿ ತಮ್ಮ ಎದುರಾಳಿಗಳನ್ನು ಕೌಂಟರ್ ಮಾಡ್ತಿರೋ ರೀತಿನ ಇವತ್ತು ನೆನಪು ಮಾಡ್ಕೊಳ್ತೀವಿ. ತದನಂತರ ಎಸ್ ಎಂ ಕೃಷ್ಣ ಅವರ ಬಗ್ಗೆ ಇವತ್ತು ಅವರು ಬಿಜೆಪಿಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ. ಯಾಕೆಂತಂದರೆ ಸೆಕೆಂಡ್ಸನ್ನು ಹೊಡೆಯೋದಕ್ಕೋಸ್ಕರ ಲಿಕ್ಕರ್ನಲ್ಲಿ ಕರ್ನಾಟಕ ಬೆವರೇಜಸ್ ಕಾರ್ಪೊರೇಷನ್ ತಂದಿದ್ದಿರ್ಬೋದು, ಅವರು ಭೂ ದಾಖಲೆಗಳ ಗಣಕೀಕರಣವನ್ನು ಮಾಡಿ ಒಂದು ರೀತಿಯ ಕರಪ್ಷನ್ ಹೊಡಲಿಕ್ಕೋಸ್ಕರ ಭೂಮಿ ಪ್ರಾಜೆಕ್ಟ್ ತಂದಿರುವಂಥದ್ದು ಇರ್ಬೋದು, ಇವತ್ತು ಮೈಸೂರು ಬೆಂಗಳೂರು ನಡುವೆ ಇರುವಂಥ ಹೈವೇ ಇರ್ಬೋದು, ಅಥವಾ ಸಾಕಷ್ಟು ವಿಚಾರಗಳನ್ನು ನೀವು ನೋಡಿದಾಗ ಅವರನ್ನು ಮ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾಗಪ್ಪ ಹತ್ಯೆ ಆಯಿತು, ರಾಜ್ಕುಮಾರ್ ಅಪಹರಣ ಆಯಿತು, ಅಲ್ಲಿ ವಿಠಲೇನಹಳ್ಳಿ ಗೋಲಿಬಾರ್ ಆಯಿತು, ಅದಾದ ನಂತರ ಕಾವೇರಿ ಗಲಾಟೆ ಇತ್ತು. ಇಷ್ಟೆಲ್ಲ ಸಮಸ್ಯೆಗಳನ್ನು ಕೂಡ ಜೀರ್ಣಿಸ್ಕೊಂಡು ಈ ರಾಜ್ಯಕ್ಕೆ ಒಳ್ಳೆ ಆಡಳಿತವನ್ನು ಕೊಟ್ಟರು. ಬೆಂಗಳೂರಿನನ್ನು ಕರ್ನಾಟಕ ಸರ್ಕಾರದ ಆದಾಯದ ಕಾಮಧೇನು ಥರ ಮಾಡಿದರು. ಐಟಿಗೆ ಬಹಳ ದೊಡ್ಡ ಒತ್ತನ್ನು ಕೊಟ್ಟರು. ಅದಾದ ನಂತರ ಧರ್ಮಸಿಂಗ್ ಅವರು ಬಂದರು. ಧರ್ಮಸಿಂಗ್ ಅವ್ರನ್ನ ಬಿಡಿ, ಕುಮಾರಸ್ವಾಮಿ ಅವರು ಬಂದಾಗ ಅಂತಃಕರಣಕ್ಕೆ ಒಂದು ರೀತಿಯಲ್ಲಿ ಬಹಳ ಕಡಿಮೆ ದಿನಗಳಲ್ಲಿ ಹೆಸರಾದರು. ಅವರು ನಿಂತಲ್ಲಿ ಯಾರೇ ಬಂದು ಕಷ್ಟವನ್ನು ಹೇಳಿಕೊಂಡ್ರು ಕೂಡ ಸ್ಪಂದಿಸುವಂಥ ರೀತಿ ಅವ್ರನ್ನ ಜನಕ್ಕೆ ಬಹಳ ಆಪ್ತರನ್ನಾಗಿ ಮಾಡಿತು. ಅದಾದ ನಂತರ ಸನ್ಮಾನ್ಯ ಯಡಿಯೂರಪ್ಪನವ್ರು ಬಂದರು. ಯಡಿಯೂರಪ್ಪನವರು ಅಂತೇಳಿ ಹೇಳಿದರೆ ನಿಮಗೆ ಅವರು ಸಾಲ ಮನ್ನಾ, ಬಡ್ಡಿ ಮನ್ನಾ ಮಾತ್ರ ಅಲ್ಲ, ಅವ್ರದ್ದು ಒಂದು ಬಡವರಿಗೆ ನೀವು ಉಚಿತವಾಗಿ ಮನೆ ಕಟ್ಟಿಸ್ಕೊಡುವಂಥ, ದೊಡ್ಡ ಪ್ರಮಾಣದಲ್ಲಿ ಕಟ್ಟಿಸ್ಕೊಡುವಂತಹ ಬಸವ ವಸತಿ ಯೋಜನೆಗಳಿರ್ಬೋದು, ರೈತರಿಗೆ ಉಚಿತವಾಗಿ ಕರೆಂಟನ್ನು ಕೊಡುವಂಥದ್ದು ಇರ್ಬೋದು, ಅವರ ಸುವರ್ಣ ಗ್ರಾಮ ಯೋಜನೆಗಳಿರ್ಬೋದು, ಅಥವಾ ನಿಮಗೆ ಏನೋ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆವರ್ತ ನಿಧಿ ಅಂತೇಳಿ ರಚನೆಯನ್ನು ಮಾಡಿದ್ದಿರ್ಬೋದು. ನಾವು ಯಡಿಯೂರಪ್ಪನವರು ಅಂತಂದರೆ ಸಾಕಷ್ಟು ನಿಮ್ಮ ಸರಣಿಗಳ ಸಾಲೆ ಇದೆ ಇದು ನೀವು ಅಭಿವೃದ್ಧಿ ಕಾರ್ಯಗಳದ್ದು. ಆದರೆ ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡಿದಾಗ ಕಳೆದ 4 ವರ್ಷ 2 ತಿಂಗಳಲ್ಲಿ ನನಗೆ ಯಾವ ಲಿಸ್ಟೂ ಕಾಣಿಸ್ತಿಲ್ಲ ಸರ್. ಹಿಂದಿನ ಸಾರಿ ಫೇಸ್ಬುಕ್ ಲೈವಲ್ಲಿ ಬಂದಾಗ ನೀವು ಏನು ಮಾಡಿದ್ರಿ, ಯಾವ ರೀತಿ ಹೈಜಾಕ್ ಮಾಡಿದ್ರಿ, ಇದನ್ನೆಲ್ಲದ್ರ ಬಗ್ಗೆ ಹೇಳಿದ್ರಿ. ಮತ್ತು ನೀವು ಕೆಲವು ಪ್ರಶ್ನೆಗಳು ಹೇಳಿದರೆ ಅದಕ್ಕೂ ಕೂಡ ನಾನು ಸಮರ್ಥವಾಗಿ ನಿಮ್ಗೆ ಉತ್ತರ ಕೊಡಬಲ್ಲೆ. ಆದರೆ ಈ ಸಂದರ್ಭ ಅದಲ್ಲ. ನಾನು ಇವತ್ತು ಏನು ವಿಷಯನ ಪ್ರಸ್ತಾಪ ಮಾಡಲಿಕ್ಕೆ ಇಲ್ಲಿ ನಾನು ಈ ಫೇಸ್ಬುಕ್ ಲೈವಿಗೆ ಬಂದಿದ್ದೀನಿ ಅಂತಂದರೆ, ಸರ್ ಮೊನ್ನೆ ನೀವು ಒಂದು ಸಮಿತಿಯನ್ನು ರಚನೆ ಮಾಡಿದ್ರಿ. ಸಮಿತಿಯನ್ನು ರಚನೆ ಮಾಡಬೇಕಾದ್ರೆ ಬಹಳ ನೀವು ಅಲ್ಲೂ ಜಾಣ್ಮೆಯಿಂದ ಹೇಳಿದಿರಿ. ಏನಂತ ಹೇಳಿದಿರಿ, ಒಂದು ಪಾಟೀಲ್ ಪುಟ್ಟಪ್ಪನವರು, ಭೀಮಪ್ಪ ಗುಂಡಪ್ಪ ಗಡಾದ ಅವರು, ಇವರೆಲ್ಲರೂ ಕೂಡ
ಕನ್ನಡಕ್ಕೆ ಒಂದು, ನಮ್ಮ ಕರ್ನಾಟಕಕ್ಕೆ ಒಂದು ಪ್ರತ್ಯೇಕವಾದಂಥ ಧ್ವಜ ಬೇಕು ಅಂತ ಹೇಳಿ ಬೇಡಿಕೆಯನ್ನು ಸಲ್ಲಿಸಿದರೆ ಪ್ರತ್ಯೇಕ ಧ್ವಜದ ವಿನ್ಯಾಸವನ್ನು ಸಿದ್ಧಪಡಿಸಿ ಅದಕ್ಕೆ ಕಾನೂನಿನ ಸ್ವರೂಪ ನೀಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. ಸದರಿ ಮನವಿಗಳನ್ನು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಿ ಕರ್ನಾಟಕ ರಾಜ್ಯಕ್ಕೆ ಪ್ರತ್ಯೇಕ ನಾಡಧ್ವಜವನ್ನು ರೂಪಿಸಿ ಅದಕ್ಕೆ ಕಾನೂನು ಚೌಕಟ್ಟು ನೀಡಲು ಸರ್ಕಾರದ ಹಂತದಲ್ಲಿ ಸಮಿತಿಯನ್ನು ರಚಿಸಲು ಸರ್ಕಾರವು ನಿರ್ಧರಿಸಿದೆ ಅಂತ ಹೇಳಿಬಿಟ್ಟು ನೀವು ಹೇಳಿದ್ರಿ. ಸರ್, ಇಷ್ಟೇ ಹೇಳಿದ್ರೂ ಕೂಡ ನಡೀತಾ ಇತ್ತು. ಇದಕ್ಕೆ ಕಾನೂನಿನ ಚೌಕಟ್ಟು ಕೊಡಬೇಕಾಗುತ್ತೋ ಇಲ್ವೋ ಅಂತ ಕಾನೂನು ಪದವೀಧರರಾದ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದ್ದು. ಆದರೆ ನೀವೇನಂತ ಹೇಳಿದ್ರಿ, ಈ ಸಮಿತಿಯನ್ನು ರಚನೆ ಮಾಡಿಬಿಟ್ಟು ಒಂದು ರೀತಿ ಚಾಲೆಂಜ್, BJP ಅವ್ರು ನೋಡೋಣ ಇವತ್ತು ಪ್ರತ್ಯೇಕ ಧ್ವಜ ಬೇಡ ಅಂತ ಹೇಳ್ಬಿಟ್ಟು ವಿರೋಧಿಸ್ಲಿ, ನಾನು ಸವಾಲು ಎಸಿತೀನಿ ಅಂತ ಹೇಳಿದ್ರಿ. ಸರ್, ನೀವು ಪ್ರತ್ಯೇಕ ಧ್ವಜ ಬೇಕು, ನಮಗೆ ಆದಂಥ ಒಂದು ಐಡೆಂಟಿಟಿ ಬೇಕು, ಈ ಥರದ ಒಂದು ಮಾತುಗಳನ್ನು ನೀವು ಆಡಿದಿದ್ರೆ ಕನಿಷ್ಠ ಅದು ಚರ್ಚೆಗೆ ಗ್ರಾಸವಾಗ್ತಿತ್ತು. ಅದರಲ್ಲಿ ಯಾವುದೇ ರಾಜಕೀಯ ವಾಸನೆ ಕಾಣಿಸ್ತಾ ಇರಲಿಲ್ಲ. ಆದರೆ ನೀವು BJP ಇದನ್ನು ವಿರೋಧಿಸ್ಬಿಡ್ಲಿ ನೋಡೋಣ ಅಂತಲೇ ಹೇಳಿದ್ರಿ. ಅಂದರೆ ನಿಮ್ಮ ಉದ್ದೇಶ ಶುದ್ಧಿ ಇದೆಯಲ್ಲ, ಅದರ ಬಗ್ಗೆ ಖಂಡಿತ ಅನುಮಾನಗಳು ಹೇಳುತ್ತೆ. ಯಾಕೆಂತಂದರೆ ನೀವು ಪ್ರತ್ಯೇಕ ಧ್ವಜದ ವಿನ್ಯಾಸವನ್ನು ಮಾಡೋದಕ್ಕೋಸ್ಕರ ಒಂದು ಸಮಿತಿನ ಮಾಡಿದ್ದೀನಿ, ಅದರಲ್ಲಿ ಕಾನೂನು ಚೌಕಟ್ಟಿನೊಳಗಡೆ ಮಾಡ್ಬೋದಾ ಇಲ್ವಾ ಅಂತ ಪರಿಶೀಲಿಸಿ ಸಮಿತಿ ಹೇಳುತ್ತೆ ಅಂತ ಹೇಳಿದರೆ ಸಾಕಾಗ್ತಿತ್ತು. ನೀವು BJP ಅದನ್ನು ವಿರೋಧಿಸಲಿ ನೋಡೋಣ ಅಂದರೆ BJP ಅವರು ವಿರೋಧಿಸಿದ್ರೆ BJP ಅವ್ರನ್ನ ಕನ್ನಡ ವಿರೋಧಿಗಳು ಅಂತ ನಾವು ಚಿತ್ರಿಸ್ಬಿಟ್ಟು ನನ್ನ ರಾಜಕೀಯವಾಗಿ ನನ್ನ ಏನು ಬೆಳೆ ಬೇಯಿಸ್ಕೊಳ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ನೀವು ಮಾಡಿದ್ದೀರಿ ಅನ್ನೋದು ಭಾಳ ಸ್ಪಷ್ಟವಾಗುತ್ತೆ. ಸರ್, ಈ ಮಧ್ಯದಲ್ಲಿ ತರಾವರಿ ಪ್ರಶ್ನೆಗಳಿದೆ. ಏನು ಅಂತಂದರೆ ಈ ಮೆಟ್ರೋಕ್ಕೆ ಏನು ತ್ರಿಭಾಷಾ ಸೂತ್ರ ಬೇಕೋ ಬೇಡವೋ, ಏನು BJPಯನ್ನು ಏನು ಕನ್ನಡ ವಿರೋಧಿ, ಈ ಥರದ್ದೆಲ್ಲ ಬಹಳ ಪ್ರಶ್ನೆಗಳು ಏನು ಹರಿಬಿಡೋ ಅಂಥದ್ದು. ನೀವೊಂದು ಹೇಳಿಕೆ ಕೊಟ್ಟಾದ ಕೂಡಲೇ ನೀವೇ ಒಂದು ಪ್ರೊವೊಕೇಟಿವ್ ಆಗಿ ಒಂದು ಪೋಸ್ಟ್ಗಳನ್ನ ಹಾಕ್ತೀರಿ. ಅದಾದ ನಂತರ ಫೇಸ್ಬುಕ್ಕು ಟ್ವಿಟರ್ನಲ್ಲಿ ಅದನ್ನು ಏನು ಕೆಲವರು ನಿಮ್ಮಲ್ಲಿ ಇದ್ದಕ್ಕಿದ್ದಾಗೆ ನಿಮ್ಮಲ್ಲಿ ಏನು ಹುಯಿಲಗೋಳ ನಾರಾಯಣ ರಾಯರನ್ನೋ ಅಥವಾ ರಾಮಮೂರ್ತಿಯವ್ರನ್ನೋ ಕಂಡಂತೆ ಕೆಲವರು ಭಾವಿಸ್ತಾ ಇದ್ದಾರೆ. ಸರ್, ನಾನು ನಿಮಗೆ ಬಹಳ ವಿನಮ್ರವಾಗಿ ಕೆಲವು ಪ್ರಶ್ನೆಗಳು ಹೇಳ್ತೀನಿ. ನೀವು ಕಾನೂನು ಪದವೀಧರರು, ಇದಕ್ಕೆ ಕಾನೂನಿನ ಚೌಕಟ್ಟನ್ನು ತಂದು ಕೊಡ್ಬೋದು ಅಂತ ಹೇಳೋದಕ್ಕೆ ನೀವು ಕಾನೂನು ಪದವೀಧರ ಮೇಲೆ ಕಾನ್ಸ್ಟಿಟ್ಯೂಷನ್ ಓದಿರಲೇಬೇಕಲ್ಲ ಸರ್. ಕಾನೂನಿನಲ್ಲಿ ಅಥವಾ ನಮ್ಮ ಸಂವಿಧಾನದಲ್ಲಿ 51A ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಸರ್ ಏನಂತ ಹೇಳುತ್ತೆ ಸರ್? ಅಲ್ಲಿ ಫ್ಲ್ಯಾಗ್ ಅಂತ ಎಲ್ಲಿ ಮೆನ್ಷನ್ ಬರುತ್ತೆ? ಒಂದೇ ಒಂದು ಕಡೆ ಬರುವಂಥದ್ದು, ಒಂದೇ ಒಂದು ಕಡೆ ಬಂದು ನಾನು ನಿಮಗೆ ಅದನ್ನು ಓದಿ ಕೂಡ ಹೇಳ್ತೀನಿ. ಅಲ್ಲಿ ಏನು ಬರುತ್ತೆ ನೋಡಿ, ಇದರೊಳಗಡೆ 51A ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದರಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಮಾತ್ರ ಒಂದೇ ಒಂದು ಕಡೆ ಫ್ಲ್ಯಾಗ್ ಅನ್ನೋದು ಬರುತ್ತೆ. ಆ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಇಟ್ ಶಲ್ ಬಿ ದ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ to abide by the constitution and respect its ideals and institutions, the national flag and the national anthem ಅಂತ ಇರುತ್ತೆ. ಇಲ್ಲಿ ಫ್ಲಾಗ್ ಅಂತ ಬಂದಾಗ ಅದ್ರ ಪ್ರಿಫಿಕ್ಸ್ ಇರೋದೇನು? ನ್ಯಾಷನಲ್ ಫ್ಲಾಗ್ ಅಂತ. ನ್ಯಾಷನಲ್ ಅನ್ನೋದೇ ಇರುವಂಥದ್ದು. ಫ್ಲಾಗ್ ಅನ್ನು ಒಂದೇ ಒಂದು ಬಂದಿರೋದು. ಫ್ಲಾಗ್ ಅಂತ ಬಂದಾಗ ಹಿಂದೆ ನ್ಯಾಷನಲ್ ಅಂತ ಇದೆ, ಅಂದರೆ ಒಂದೇ ಧ್ವಜ ಅಂತ ಇರುವಂಥದ್ದು. ಅದನ್ನು ಯಾಕಾಗಿ ಅದನ್ನು ಹೇಳ್ತಾರೆ ಅನ್ನೋದಕ್ಕೆ, ಟು ಚೆರಿಶ್ ಅಂಡ್ ಫಾಲೋ ದಿ ನೋಬಲ್ ಐಡಿಯಾಸ್ which inspired our national struggle for freedom, to uphold and protect sovereignty, unity and integrity of India, to defend the country and render national service when called upon to do so. ಮತ್ತು ಇನ್ನೊಂದು ಬಹಳ ಮುಖ್ಯವಾದದ್ದು, to promote harmony and the spirit of common brotherhood amongst all people of India, transcending religious, linguistic and regional or sectional diversities, to remove practices derogatory to the dignity of women ಅಂತ ಇದೆ. ಸರ್, ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಫ್ಲ್ಯಾಗಿಗೆ ಪ್ರಿಫಿಕ್ಸ್ ಆಗಿ ನ್ಯಾಷನಲ್ ಅಂತ ತಗೊಂಬಂದಿದ್ರೆ ಒಂದೇ ಫ್ಲ್ಯಾಗ್ ಅಂತ. ಈ ಮಧ್ಯದಲ್ಲಿ ಬಹಳ ಜನ ಈ ಫೇಸ್ಬುಕ್ ಪಂಡಿತರಿದ್ದಾರೆ, ಟ್ವಿಟರ್ಲು ಬಹಳ ಜನ ಪಂಡಿತರಿದ್ದಾರೆ. ಆ ಪಂಡಿತರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅಮೆರಿಕಾದಲ್ಲಿ 50 ರಾಜ್ಯಗಳಿದೆ, 50 ರಾಜ್ಯಗಳು ಪ್ರತ್ಯೇಕವಾದಂಥ ಐಡೆಂಟಿಟಿನ ಇಟ್ಕೊಂಡಿಲ್ವಾ, ಪ್ರತ್ಯೇಕವಾದಂಥ ಅಲ್ಲಿ ಅವ್ರದ್ದೇ ಆದಂತಹ ಕಾನೂನುಗಳನ್ನ ಮಾಡ್ಕೊಂಡಿಲ್ವಾ, ಇದೇ ರೀತಿ ಬ್ರಿಟನ್ ಇಲ್ವಾ, ಈ ಥರದ್ದೆಲ್ಲ ಮಾತುಗಳನ್ನ ಆಡ್ತಾ ಇದ್ದಾರೆ. ಸರ್, ಅಮೆರಿಕ ಬಗ್ಗೆ, ಬ್ರಿಟನ್ ಬಗ್ಗೆ ಅಥವಾ ಬೇರೆ ಯಾವುದೇ ದೇಶದ ಬಗ್ಗೆ ನೀವು ಅಥವಾ ಯಾರೇ ಆಗಲಿ ಉದಾಹರಣೆನ ಕೊಡಬೇಕಾದ್ರೆ ಒಂದು ಯೋಚನೆನ ಮಾಡಬೇಕು. ಏನಂತಂದರೆ, ಅಮೆರಿಕನ್ನ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಹೇಳ್ತಾರೆ.
ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಎಲ್ಲ ರಾಜ್ಯಗಳ ಅದು ಒಂದು ಒಕ್ಕೂಟ. ಅದು ಅವ್ರದ್ದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಅಂತ ಏನು ಬರುತ್ತೆ ನೋಡಿ, ಇವತ್ತು ಕಾಶ್ಮೀರದಲ್ಲಿ ಇದೇ ಉದಾಹರಣೆ ಯಾವಾಗಲೂ ಕೊಡ್ತಾ ಇರ್ತಾರೆ. ಅಂದರೆ ಆ ಒಕ್ಕೂಟ ವ್ಯವಸ್ಥೆಗೆ ಬರಬೇಕಾದ್ರೆ ನಮ್ಮ ಡಿಸ್ಟಿಂಕ್ಟ್ ಐಡೆಂಟಿಟಿನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಮಗೆ ಬೇಕಾದಾಗ ನಾವು ಹೊರಗಡೆ ಹೋಗ್ಲಿಕ್ಕೂ ಕೂಡ ಅವಕಾಶ ಇರಬೇಕು ಅನ್ನೋ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರದ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. UK ಬಂದರೆ ಯುನೈಟೆಡ್ ಕಿಂಗ್ಡಮ್ ಆಫ್ ಅಮೆರಿಕಾ ಅಂತ, ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೀವಿ ನಾವು. ಯುನೈಟೆಡ್ ಕಿಂಗ್ಡಮಲ್ಲೂ ಕೂಡ ಒಂದು ಕಾಲದಲ್ಲಿ ನಿಮಗೆ ನಾರ್ದರ್ನ್ ಐಲ್ಯಾಂಡು ಹೊರಟೋಗಿದ್ದು ನಾವು ನೋಡಿದ್ದೀವಿ ನಾವು ಇವತ್ತು. ಅದರಲ್ಲಿ ವೇಲ್ಸ್ ಇದೆ, ಸ್ಕಾಟ್ಲ್ಯಾಂಡ್ ಇದೆ. ಇವತ್ತು ಕೂಡ ಸ್ಕಾಟ್ಲ್ಯಾಂಡಲ್ಲಿ ರೆಫರೆಂಡಮ್ ನಡೀತಿದೆ, ಸೆಕೆಂಡ್ ರೆಫರೆಂಡಮು. ನಾವು ಬ್ರಿಟನ್ನಿಂದ ಹೊರಗಡೆ ಹೊರಟೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್, ಅಲ್ಲಿ ಫಾರಿನ್ ಅಫೇರ್ಸು, ಡಿಫೆನ್ಸು, ಈ ಥರದ ಕೆಲವು ಖಾತೆಗಳನ್ನು ಬಿಟ್ಟರೆ ಎಲ್ಲವೂ ಕೂಡ ಪ್ರತ್ಯೇಕವಾದ ರಾಷ್ಟ್ರಗಳ ಥರನೇ ಇದೆ. ಫುಟ್ಬಾಲಲ್ಲೂ ಕೂಡ ಸಪ್ರೇಟಾಗಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ, ಕ್ರಿಕೆಟಲ್ಲೂ ಸಪ್ರೇಟಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೀವಿ ನಾವು. ಆದರೆ ಭಾರತನ ಯಾವತ್ತೂ ಕೂಡ ನಾವು ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ನಾವು ಇದನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಥರನೋ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಲ್ಲ ನಾವು. ನಮ್ಮದು ಒಕ್ಕೂಟ ವ್ಯವಸ್ಥೆ ಆದರೂ ಕೂಡ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇಲ್ಲಿ ಒಂದು ರಾಜ್ಯ ನಮ್ಮ ಒಳಗಡೆ ಇದೆ ಅಂತಂದರೆ ಇಲ್ಲಿ ನೀವು ನಮಗೆ ಬೇಕಂದಾಗ ರೆಫರೆಂಡಮ್ ಮಾಡಿ ನೀವು ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ ನಾವು ಹೊರಗಡೆ ಹೊರಟೋಗ್ಬಿಡ್ತೀವಿ, ನಮ್ಗೆ ಬೇಕಾದಂಗೆ ನಾವು ಮಾಡ್ತೀವಿ. ಆ ಥರದ್ದೆಲ್ಲ ಅವಕಾಶಗಳಿಲ್ಲ. ಒಂದು ಸರಿ ಇದು ನಾವು ಒಳಗಡೆ ನಮ್ಮ ಭಾರತ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಒಪ್ಕೊಂಡು ಒಂದಾಗಿದ್ದೀವಿ ಅಂತಂದರೆ ಇಲ್ಲಿ ಪ್ರತ್ಯೇಕತೆಯ ಪ್ರಶ್ನೆ ಅನ್ನೋದು ಉದ್ಭವ ಆಗೋದೇ ಇಲ್ಲ. ಇನ್ನು ಕಾಶ್ಮೀರಕ್ಕೆ ಬಂದಾಗ ಕಾಶ್ಮೀರಕ್ಕೆ ಯಾಕೆ ಅಂದರೆ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾದಂಥ ಬಾವುಟ ಇದೆ ಅಂತ ನೀವು ಕೇಳ್ತೀರಿ. ಸರ್, ಇದನ್ನು ಮಹಾರಾಜ ಹರಿ ಸಿಂಗು ಭಾರತದ ಒಕ್ಕೂಟದ ಒಳಗಡೆ ಸೇರುವ ಮೊದಲು, ಅಂದರೆ ಭಾರತದ ಗಣರಾಜ್ಯಕ್ಕೆ ಸೇರುವ ಮೊದಲು ಆತ ಕಂಡೀಷನ್ ಹಾಕಿದ. ಕಂಡೀಷನಲ್ಲಿ ಆ ಸಂದರ್ಭದಲ್ಲಿ ಏನು ಅಂತಂದರೆ ಅದರಲ್ಲೂ ಕೂಡ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಅಂತ ಇವತ್ತು ಬಹಳ ಜನ ಇವತ್ತು ಪ್ರತ್ಯೇಕ ಆಗಬೇಕು ಅಂತೇಳಿ ಹೇಳಿ ಒತ್ತಾಯ ಮಾಡೋರು ಹೇಳ್ತಾರಲ್ಲ, ಜನಾಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಸೆಲ್ಫ್ ಡೆಟರ್ಮಿನೇಷನ್ ಅಂತ ಹೇಳ್ತಾರಲ್ಲ. ಸರ್, ಅಲ್ಲಿ ಆವಾಗ 370ನೇ ವಿಧಿ ಅಂತ ಮಾಡಿದ್ರು. 370ನೇ ವಿಧಿ ಅಂತಂದ್ರೆ ಅದು ಬಹಳ ಸ್ಪಷ್ಟವಾಗಿ ಆ ಸಂದರ್ಭದಲ್ಲಿ ಹೇಳಲಾಗಿತ್ತು. 370ನೇ ವಿಧಿ ಅಂತ ಏನಿದೆಯಲ್ಲ ಅದು ವಿಶೇಷ ಪ್ರಾತಿನಿಧ್ಯ ಅಥವಾ ವಿಶೇಷವಾದಂಥ ಒಂದು ಸ್ಟೇಟಸ್ ಅನ್ನು ಕೊಡಲಿಕ್ಕೆ ಒಂದು ತಾತ್ಕಾಲಿಕವಾಗಿ ಮಾಡಿಕೊಂಡಿರುವಂತಹ ವ್ಯವಸ್ಥೆ ಅಷ್ಟು. ಅದು ಟೆಂಪರರಿ ಅಂತ ಇದೆ ಸ್ಪಷ್ಟವಾಗಿ. ಆ ಟೆಂಪರರಿ ಅಂತ ಹೇಳ್ಬಿಟ್ಟು ಅವರಿಗೆ 370 ಆರ್ಟಿಕಲ್ 370ನ ನಾವು ತಗೊಂಬಂದಾಗ ಅವರಿಗೆ ಅದರ ಅಡಿ ಪ್ರತ್ಯೇಕವಾದಂತಹ ಬಾವುಟವನ್ನು ಅಥವಾ ಅವ್ರದ್ದೇ ಆದಂಥ ಈ ಚೀಫ್ ಮಿನಿಸ್ಟರ್ಗೆ ಬೇರೆ ಹೆಸರು ಹೇಳ್ತಾರೆ, ಅವರು ಗವರ್ನರ್ಗೆ ಬೇರೆ ಹೆಸರು ಹೇಳ್ತಾರೆ. ಅದನ್ನು ಮಾಡ್ಕೊಳ್ಳೋದಕ್ಕೆ ಆರ್ಟಿಕಲ್ 370 ಕೆಳಗಡೆ ತಮ್ಮದೇ ಆದಂಥ ಕಾನ್ಸ್ಟಿಟ್ಯೂಷನ್ ಕೂಡ ರಚನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದ್ರಿಂದಾಗಿ ಪ್ರತ್ಯೇಕವಾದಂಥ ಬಾವುಟನ್ನು ಕೂಡ ಮಾಡ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಸಿಕ್ತು. ಅಂಥ ಅವಕಾಶ ಬೇರೆ ಯಾವ ರಾಜ್ಯಗಳಿಗೂ ಇಲ್ಲ. ದಯವಿಟ್ಟು ಇದನ್ನು ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಇನ್ನೊಂದು, ಇದನ್ನು ನೀವು ಕಾನೂನಿನ ಮುಖಾಂತರ ಇದನ್ನು ಚಾಲೆಂಜ್ ಮಾಡಿದ್ರೂ ಕೂಡ ನಿಮಗೆ ಅಂಥ ಅವಕಾಶಗಳು ಸಿಗಲ್ಲ. ಹಾಗಂತ ನಮಗೆ ಆದಂಥ ನಮ್ಮದೇ ಕನ್ನಡದ ಬಾವುಟ ಬೇಡ, ನಮ್ಮದೇ ಆದಂಥ ನಾಡಗೀತೆ ಬೇಡ ಅಂತ ಯಾರು ಖಂಡಿತ ಹೇಳ್ತಿಲ್ಲ. ನಾಡಗೀತೆಯನ್ನು ಘೋಷಣೆ ಮಾಡಿದ್ದೆ ಸದಾನಂದ ಗೌಡ್ರ ಕಾಲದಲ್ಲಿ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತು ನಾನು ನಿಮಗೆ ಇನ್ನೊಂದು ಸ್ಪಷ್ಟವಾಗಿ ಹೇಳ್ತೀನಿ, ಈ ಭಾರತೀಯ ಜನತಾ ಪಕ್ಷದ ಕನ್ನಡದ ಬಗ್ಗೆ ಇರುವಂಥ ನಿಷ್ಠೆಯನ್ನು ಬಹಳ ಜನ ಪ್ರಶ್ನೆಯನ್ನು ಮಾಡ್ತಾರಲ್ಲ. ಸರ್, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮ್ಯಾಂಗಲೋರ್, ಮೈಸೂರ್, ಚಿಕ್ಕಮಗಳೂರು, ಬ್ಯಾಂಗಲೋರ್, ಬೆಳಗಾವ್, ಅದೇ ರೀತಿ ಶಿವಮೊಗ್ಗ ಅಂತೆಲ್ಲ ಇತ್ತಲ್ಲ ಸರ್, ಇದನ್ನೆಲ್ಲ ಬದಲಾಯಿಸ್ಬಿಟ್ಟು ಶಿವಮೊಗ್ಗ, ಮಂಗಳೂರು, ಚಿಕ್ಕಮಗಳೂರು, ಮೈಸೂರು, ಗುಲ್ಬರ್ಗಕ್ಕೆ ಕಲಬುರ್ಗಿ, ಬಿಜಾಪುರಕ್ಕೆ ವಿಜಯಪುರ, ಈ ಥರ 12 ನಗರಗಳ ಹೆಸರನ್ನು ಬದಲಾವಣೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಗೆ ಕೊಡಿ ಅಂತ ಕಳಿಸಿದರು. ಸರ್, ಈ ಮಧ್ಯದಲ್ಲಿ ಯಾವ ಸರ್ಕಾರ ಐತೆ ಹೇಳಿ? ಕೇಂದ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರನೇ ತಾನೇ. 2004ರಿಂದ 2014 ಸತತವಾಗಿ 10 ವರ್ಷಗಳ ಕಾಲ ಇತ್ತು. ಹೋಮ್ ಮಿನಿಸ್ಟ್ರಿ ಅದಕ್ಕೆ ಅಪ್ರೂವಲ್ ಕೊಡಬೇಕಿತ್ತು. ಸರ್, 2014 ನವೆಂಬರ್ವರೆಗೂ ಇದಕ್ಕೆ ಯಾಕೆ ಸರ್ ಅಪ್ರೂವಲ್ ಸಿಗಲಿಲ್ಲ? 10 ವರ್ಷ. ಅದು ಕುಮಾರಸ್ವಾಮಿ ಅವರು ಕೊಟ್ಟ ಪ್ರಪೋಸಲ್ನೇ ಇಟ್ಕೊಂಡ್ರು ಕೂಡ ನಿಮಗೆ 8 ವರ್ಷಗಳ ಕಾಲ ಏನು ಮಾಡಿದರೆ? ನಿಮ್ಮ ಶಿಂದೆ ಅವರು ಆಗ ಸುಶೀಲ್ ಶಿಂದೆ ಅವರು ಹೋಮ್ ಮಿನಿಸ್ಟರ್ ಇದ್ದರು, ಚಿದಂಬರಂ ಅವರು ಹೋಮ್ ಮಿನಿಸ್ಟರ್ ಇದ್ದರು. ಯಾಕೆ ಇದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅವರು? ಯಾಕಾಗಿ ಅದನ್ನು ಚೇರಡಿ ಹಾಕೊಂಡು ಕೂತ್ಕೊಂಡಿದ್ರಿ? ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ನಿಮ್ಮದೇ ಸರ್ಕಾರ ಇತ್ತು. ಬೆಳಗಾಂಗೆ
ಬೆಳಗಾವಿ ಅಂತ ನಮ್ಮ ಕನ್ನಡದ ಹೆಸರಿಡಲಿಕ್ಕೆ ಮಹಾರಾಷ್ಟ್ರ ವಿರೋಧಿಸ್ತಾ ಇತ್ತು. ಹಾಗಾಗಿ ಏನು ಮಾಡಿದ್ರಿ ನೀವು? ಒಪ್ಪಲಿಲ್ಲ, ಅದನ್ನು ಅಡಿಗಿಟ್ಕೊಂಡು ಕೂತ್ಕೊಂಡ್ರಿ. ಮಹಾರಾಷ್ಟ್ರದಲ್ಲಿ ನಿಮ್ಮ ರಾಜಕಾರಣಕ್ಕೆ ಎಲ್ಲಿ ಹೊಡೆತ ಬೀಳ್ತದೋ ಅಂತ ಹೇಳ್ಬಿಟ್ಟು ಕನ್ನಡಿಗರ ಆಶೋತ್ತರ ಅಂತೇನಿತ್ತು, ನಮ್ಮ ಇಚ್ಛೆ ಅಂತೇನಿತ್ತು, ಬಹಳ ಕಾಲದಿಂದ ನಮ್ಮ ನೋವೇನಿತ್ತು, ನಮ್ಮ ಕನ್ನಡದ ಹೆಸರು ಇರಬೇಕು ಅಂತ ಹೇಳಿ ಅದನ್ನು ನಾವು ಕೇಳಿದ್ರೂ ಕೂಡ ನೀವು ಒಪ್ಪಿಗೆ ಕೊಡಲಿಲ್ಲ. ಸರ್, 2014 ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇತ್ತು. ಚುನಾವಣೆಯಲ್ಲಿ ಮೋದಿಯವರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರು. ಪ್ರಚಾರ ಕಾರ್ಯನೂ ಆಯಿತು. ಮಹಾರಾಷ್ಟ್ರದಲ್ಲಿ ನಮ್ಮ ಸರ್ಕಾರನೂ ಬಂತು. ಸರ್ಕಾರ ಬರಬೇಕಾದ್ರೆ ನಮಗೆ ಬಹುಮತಕ್ಕಿಂತ 25 ಸೀಟ್ ಕಡಿಮೆನೇ ಬಂದಿತ್ತು. ಸರ್, ಆಗ ಶಿವಸೇನೆಯ ಬೆಂಬಲನೂ ಕೂಡ ನಮಗೆ ಅನಿವಾರ್ಯ ಇತ್ತು. ಇಲ್ಲ, ನಿಮ್ಮ ಜೊತೆ ಇದ್ದಂಥ NCPಯ ಬೆಂಬಲನೂ ಕೂಡ ನಮಗೆ ಅನಿವಾರ್ಯ ಇತ್ತು. ಶಿವಸೇನೆಯವರು ಯಾವ ರೀತಿ ಹಠ ಆಡ್ಕೊಂಡಿದ್ರು ಅಂತ ನಿಮಗೆ ಗೊತ್ತಿದೆ. ಶಿವಸೇನೆ ಬೆಂಬಲ ಕೊಡಲಿಲ್ಲ ಅಂದರೆ NCP ದಾರ ತೊಗೊಳ್ಬೇಕಿತ್ತು. ಇವ್ರು ಇಬ್ಬರು ತೊಗೊಳ್ಬೇಕು ಅಂದರೆ ಇವರೆಲ್ಲರೂ ಕೂಡ ಮರಾಠಿ ಅನ್ನೋ ಒಂದು ಪ್ರೈಡ್ ಅಂತ ಇಟ್ಕೊಂಡ್ಬಿಟ್ಟು ಆ ಒಂದು ಏನು ಚೌಕಟ್ಟಿನೊಳಗಡೆ ಬೆಳಗಾಮು ನಮಗೆ ಸೇರಬೇಕು ಅಂತೇಳಿ ಭಾಳ ಪ್ರಬಲವಾಗಿ ಇವರೆಲ್ಲ ಪ್ರತಿಪಾದಿಸ್ತಿದ್ದಂಥವ್ರು. ಸರ್, ಇವರ ಮರ್ಜಿಯಲ್ಲಿ ನಾವು ಸರ್ಕಾರ ಮಾಡಬೇಕಿತ್ತು. ಆಗಲೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ನವಂಬರ್ಗೆ ಕನ್ನಡ ರಾಜ್ಯೋತ್ಸವ ನವಂಬರ್ 1ನೇ ತಾರೀಕು ನಮಗೆ ಆರಂಭವಾಗುತ್ತೆ. 1 ತಿಂಗಳ ಕಾಲ ನಮಗೆ ಹಬ್ಬ ಅದೊಂಥರ. ಸರ್, ಅವತ್ತು ಮೋದಿಯವರು ಈ 12 ನಗರಗಳಿಗೆ ಕನ್ನಡದ ಹೆಸರನ್ನ ಅಂದರೆ ಇಡಲಿಕ್ಕೆ ಅಂದರೆ ಬದಲಾಯಿಸಲಿಕ್ಕೆ ಪರ್ಮಿಷನ್ ಕೊಟ್ಟರಲ್ಲ, ಇದು ಕನ್ನಡದ ಬಗ್ಗೆ ನಾವು ಇಟ್ಕೊಂಡಿರೋ ಪ್ರೀತಿ ಕಾಳಜಿ ಸಂಕೇತ ಅಲ್ವಾ ಸರ್? ಇದು ನೀವು ಯಾವ ಮಾನದಂಡ ಇಟ್ಕೊಂಡು BJPಯನ್ನು ಕಟಕಟಕ್ಕೆ ತಂದು ನಿಲ್ಸಕ್ಕೆ ನೋಡ್ತಿದ್ರಿ? ಹಾಗಾದರೆ 12 ಹೆಸರುಗಳಿಗೆ ಮಾನ್ಯತೆ ಕೊಡದಲ್ಲೇ, ಅದಕ್ಕೆ ಒಪ್ಪಿಗೆ ಕೊಡದಲ್ಲೇ ನೀವು ಇಟ್ಕೊಂಡಿದ್ರಲ್ಲ, ಇದು ನಿಮ್ಮ ಕನ್ನಡ ಪ್ರೇಮವನ್ನು ತೋರಿಸ್ತದ? ಇನ್ನೂ ಒಂದು ವಿಚಾರಕ್ಕೆ ಬರೋಣ, ನಿಮ್ಮ ಕನ್ನಡ ಪ್ರೀತಿ ಬಗ್ಗೆ. ಸರ್, ಭಾಳ ಜನ ಫೇಸ್ಬುಕ್ ಪಂಡಿತರಿಗೆ, ಟ್ವಿಟರ್ನಲ್ಲಿರೋ ಪಂಡಿತರಿಗೂ ನಾನು ಕೇಳಲಿಕ್ಕೆ ಬಯಸ್ತೀನಿ, ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ಟ್ವಿಟರ್ ಫೇಸ್ಬುಕ್ನಲ್ಲಿರೋರಿಗೆ ನಂದು ಕನ್ನಡನೇ ಉಸಿರು, ನನ್ನ ಮೂಲ, ನನ್ನ ಅಸ್ತಿತ್ವನೇ ಕನ್ನಡ. ಯಾಕಂತಂದರೆ ನಾನೊಬ್ಬ ಬರಹಗಾರ, ಕನ್ನಡನೇ ನನಗೆ ಅನ್ನ ಕೊಟ್ಟಿದೆ. ಇವತ್ತು ನಾನು ಸಂಸದನಾಗಿದ್ರೂ ಕೂಡ ಅದಕ್ಕೂ ಕನ್ನಡನೇ ಕಾರಣ. ನನ್ನ ಕನ್ನಡ ಜನರೇ ನನ್ನನ್ನು ಈ ಸ್ಥಾನಕ್ಕೆ ತೊಗೊಂಬಂದಿರು. ಮುಖ್ಯಮಂತ್ರಿಯವರೇ, BJPಯವರು ಕನ್ನಡ ಬಾವುಟಕ್ಕೆ ವಿರೋಧಿಸಲಿ ನೋಡೋಣ ಅಂತ ಚಾಲೆಂಜ್ ಆಗ್ತಿರಲ್ಲ, ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ. 2 ವರ್ಷದ ಹಿಂದೆ ಟಿಪ್ಪು ಸುಲ್ತಾನನನ್ನು ಬಹಳ ದೊಡ್ಡ ಸ್ವಾತಂತ್ರ್ಯ ಪ್ರೇಮಿ ಅಂತೇಳಿ ಹೇಳಿ ಆತನ ಜಯಂತಿ ಮಾಡಲಿಕ್ಕೆ ಹೊರಟ್ರಲ್ಲ. ಪುರಾಣ ಪುಣ್ಯ ಪುರುಷರು, ಮಹಾನ್ ವ್ಯಕ್ತಿಗಳನ್ನು ನಾವು ಅವರ ಜಯಂತಿನ ಆಚರಣೆಯನ್ನು ಮಾಡಿ ಅವರ ಹಾದಿನಲ್ಲಿ ನಡೀರಿ ಅಂತ ಹೇಳೋವಂಥದ್ದು ಸಹಜ. ಅದೇ ಸರ್ಕಾರ ಮಾಡಬೇಕಾದಂಥ ಕೆಲಸ ಅದು. ಹಿಂದೆ ಯಡಿಯೂರಪ್ಪನವ್ರು ಇರ್ಬೇಕಾದ್ರೆ ವಾಲ್ಮೀಕಿ ಜಯಂತಿನ ಆರಂಭ ಮಾಡಿದ್ರು, ಕನಕ ಜಯಂತಿನ ಆರಂಭ ಮಾಡಿದ್ರು, ಕನಕ ಪೀಠನೂ ಕೂಡ ಆರಂಭ ಮಾಡಿದ್ರು. ಅದೆಲ್ಲ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಸರ್, ಯಡಿಯೂರಪ್ಪನವರು ಕನಕ ಜಯಂತಿ ಮಾಡಿದರೆ ಕನಕನನ್ನು ಆದರ್ಶವಾಗಿ ಇಟ್ಕೊಳ್ಳಿ ಅಂತೇಳಿ ಹೇಳಿದರೆ, ವಾಲ್ಮೀಕಿಯನ್ನು ಆದರ್ಶವಾಗಿ ಇಟ್ಕೊಳ್ಳಿ ಅಂತೇಳಿ ಹೇಳಿದರೆ, ನೀವು ಯಾರನ್ನು ಮಾಡಿದ್ರಿ ಸರ್? ಟಿಪ್ಪು ಸುಲ್ತಾನ್. ಯಾರು ಸರ್ ಟಿಪ್ಪು ಸುಲ್ತಾನ್ ಕೊಡುಗೆ ಏನು ಸರ್? ಸರ್ ಹೇಳಿ ಸರ್, ಟಿಪ್ಪು ಸುಲ್ತಾನ್ನ ಕೊಡುಗೆ ಕರ್ನಾಟಕಕ್ಕೆ ಏನಿದೆ ದಯವಿಟ್ಟು ಹೇಳಿ. ಏನಾದರೂ ನಿಮಗೆ ನೆನಪು ಬರ್ತದೆ ಟಿಪ್ಪು ಸುಲ್ತಾನ್ ಅಂತಂದರೆ? ಸರ್, ಟಿಪ್ಪು ಸುಲ್ತಾನ ಕನ್ನಡ ಕೊಡುಗೆಯನ್ನು ಸರ್, ಅದು ಕನ್ನಡ ಸಂಸ್ಕೃತಿ ಇಲಾಖೆ ಮುಖಾಂತರ ಟಿಪ್ಪು ಸುಲ್ತಾನ್ ಜಯಂತಿನ ಮಾಡಲಿಕ್ಕೆ ಹೊರಟ್ರಿ. ಸರ್, ಟಿಪ್ಪು ಸುಲ್ತಾನು ಕನ್ನಡದ ಕಗ್ಗೊಲೆ ಮಾಡಿದಂಥ ವ್ಯಕ್ತಿ. ಸರ್, ಮೈಸೂರಿಗೆ ನಜರಾಬಾದ್ ಅಂತ, ಮಂಗಳೂರಿಗೆ ಜಮಲಾಬಾದ್ ಅಂತ, ಮಡಿಕೇರಿಗೆ ಜಫರಾಬಾದ್ ಅಂತ, ಸಕಲೇಶ್ಪುರಕ್ಕೆ ಮಂಜರಾಬಾದ್ ಅಂತ, ಕಲ್ಲಿಕೋಟೆಗೆ ಇಸ್ಲಾಮಾಬಾದ್ ಅಂತ ಹೆಸರಿಟ್ಟ. ಇವೆಲ್ಲ ಯಾವ ಸರ್ ಹೆಸರು? ಸರ್, ನಮ್ಮ ಕರ್ನಾಟಕದಲ್ಲಿ ಒಂದೊಂದು 50 ನಗರಗಳಿಗಿಂತ ಹೆಚ್ಚು ನಗರಗಳಿಗೆ ಹೆಸರನ್ನು ಬದಲಾಯಿಸ್ತಾರೆ. ಚಿತ್ರದುರ್ಗಕ್ಕಿರ್ಬೋದು, ಆತ ಹುಟ್ಟಿದಂಥ ದೇವನಹಳ್ಳಿ ಇರ್ಬೋದು, ಪ್ರತಿಯೊಂದಕ್ಕೂ, ಶಿರಾಕ್ಕೆ, ಎಲ್ಲ ಕಡೆಗೂ ಹೆಸರನ್ನು ಬದಲಾಯಿಸ್ತಾ. ಎಲ್ಲವೂ ಇಸ್ಲಾಮೀಕರಣ, ಅದರಲ್ಲೂ ಅರೇಬಿಕ್ಕು ಪರ್ಷಿಯನ್ನೇ ತಂದಿದ್ದು. ಸರ್, ನಾನು ಇನ್ನೂ ಒಂದು ಕೇಳಲಿಕ್ಕೆ ಬರ್ತೀನಿ ಸರ್. ನಮ್ಮ ಇವತ್ತು ಕರ್ನಾಟಕದ ಭೂ ದಾಖಲೆಗಳಲ್ಲಿರುವಂಥ ಹೆಸರುಗಳನ್ನು ನೋಡಿ. ಪಹಣಿ ಇರ್ಬೋದು, ಪಟ್ಟೆ ಇರ್ಬೋದು, ಕಿರ್ದಿ ಇರ್ಬೋದು, ಕನಿಸುಮಾರಿ ಇರ್ಬೋದು, ತಕ್ತೆ ಇರ್ಬೋದು, ತರಿ ಇರ್ಬೋದು, ಕುಷ್ಕಿ ಇರ್ಬೋದು, ಜಮಾಬಂದಿ ಇರ್ಬೋದು, ಶಿರಸ್ತೇದಾರ ಇರ್ಬೋದು, ಕಾವಂದ ಇರ್ಬೋದು, ಅಹ್ವಾಲ ಇರ್ಬೋದು. ಸರ್, ಇವೆಲ್ಲ ಯಾವ ಸರ್? ಇದು ಪರ್ಷಿಯನ್ ಶಬ್ದಗಳಲ್ವಾ? ನಮ್ಮಲ್ಲಿ ಆಡಳಿತ ಭಾಷೆದ ಕನ್ನಡವನ್ನು ತೆಗೆದುಬಿಟ್ಟು ಪರ್ಷಿಯನ್ ಹೇರಿದವನ್ನ ನೀವು ಅದನ್ನು ಜಯಂತಿನ ಮಾಡ್ತೀರಿ. ಇದು ನಿಮ್ಮ ಯಾವುದರ ದ್ಯೋತಕ? ಇದು ಕನ್ನಡ ಪ್ರೀತಿ ಇದರಿಂದ ತೋರಿಸಿದ್ರೆ ನೀವು? ಸರ್, ಇವತ್ತು ಹೋಗಿ ನಮ್ಮ ವೀರಶೈವರ ಮೂಲ ಮಠ ಬಾಲ್ಕಿಯಲ್ಲಿದೆ. ಚನ್ನಬಸವ ಪಟ್ಟದ ದೇವರು ಇವತ್ತು ಲಿಂಗೈಕ್ಯರಾಗಿದ್ದಾರೆ. ಸರ್, ಅವರ ಇತಿಹಾಸವನ್ನು ನೋಡಿ. ಮಹಾರಾಷ್ಟ್ರಕ್ಕೆ ಅವರು ಪಲಾಯನ ಮಾಡಬೇಕು ಬಂತು. ಹೈದರಾಬಾದ್ ನಿಜಾಮನ ಕಾಟ ಅಷ್ಟಿತ್ತು.
ಆದರೆ ಅವತ್ತು ಕೂಡ ಚನ್ನಬಸವ ಪಟ್ಟದೇವರನ್ನ ಎಲ್ಲರೂ ಯಾಕೆ ನೆನಪು ಮಾಡ್ಕೊಳ್ತಾರೆ ಅಂತಂದರೆ ಹೊರಗಡೆ ಉರ್ದು ಬೋರ್ಡ್ ಹಾಕ್ಕೊಂಡು ಒಳಗಡೆ ಕನ್ನಡ ಕಲಿಸ್ತಾ ಇದ್ರು ಅಂತ ಹೇಳಿ. ಸರ್, ಟಿಪ್ಪು ಸುಲ್ತಾನ್ ಇದಲ್ಲ, ಟಿಪ್ಪು ಸುಲ್ತಾನ್ನ ಆಡಳಿತ ನಮ್ಮ ಮೈಸೂರು ಭಾಗದಲ್ಲೇ ಮುಖ್ಯವಾಗಿತ್ತು ತಾನೇ. ಮೈಸೂರಿನಲ್ಲಿರುವಂತಹ ಈ ಮಂಡಿ ಮೌಲಾದ ನರಸಿಂಹರಾಜ ಕ್ಷೇತ್ರದ ಮುಸಲ್ಮಾನರಿಗೆ ಕನ್ನಡ ಕಲಿಸೋಕ್ಕಾಗಿಲ್ಲ ನಮ್ಮ ಕೈಲಿ ಇವತ್ತು ಕೂಡ ಅವರು ಅಸ್ಖಲಿತವಾದ ಕನ್ನಡವನ್ನು ಮಾತಾಡೋದು ಬಿಡಿ, ಸಹಜವಾಗಿ ನಾವು ಏನು ನಮ್ಮ ಕಾನ್ವರ್ಜೇಷನಲ್ಲಿ ಬಳಸ್ತೀವಲ್ಲ ಆ ಕನ್ನಡನೂ ಕೂಡ ಸರಿ ಮಾತಾಡೋದಿಲ್ಲ ಭಾಳಷ್ಟು ಜನ. ಸರ್, ಇವತ್ತು ಕೂಡ ನೀವು ಕನ್ನಡದ ಬಗ್ಗೆ ಎಷ್ಟು ಪ್ರೀತಿಯನ್ನು ಹೇಳ್ತಿರಲ್ಲ, ಬೋರ್ಡ್ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ ಸರ್. ಹಾಗಾದರೆ ನೀವು ಕನ್ನಡದ ಬಗ್ಗೆ ಎಷ್ಟು ಪ್ರೀತಿ ಇದ್ರೆ ಯಾಕೆ ಸರ್ ಉರ್ದು ಭಾಳ ಒತ್ತು ಕೊಡ್ತೀವಲ್ಲ, ಉರ್ದು ಶಾಲೆಗಳನ್ನ ಜಾಸ್ತಿ ಮಾಡ್ತೀವಿ, ಸ್ಟಾಫನ್ನು ಜಾಸ್ತಿ ಕೊಡ್ತೀವಿ ಅಂದರೆ ಕನ್ನಡ ಶಾಲೆಗಳೇ ಮುಚ್ಚೋಗ್ತಾ ಇದ್ದಾವೆ ಒಂದು ಕಾಲದಲ್ಲಿ. ಒಂದು ಕಡೆ ನಿಮ್ಮ ಒಬ್ಬರು ಮಂತ್ರಿಗಳು ಉರ್ದುನಲ್ಲಿ ಉತ್ತರನೂ ಕೊಡ್ತಾರೆ ಸರ್, ಅವ್ರಿಗೂ ಕೂಡ ಕಲಿಸ್ಬೇಕಲ್ವ ಸರ್ ನೀವು? ಸರ್, ಈ ನಿಮ್ಮ ಕನ್ನಡದ ಬಗ್ಗೆ ಎಲ್ಲಿ ಪ್ರೀತಿ ಇದೆ? 5 ವರ್ಷದ ಹಿಂದೆ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ಗೆ ಅಂದರೆ ಕನ್ನಡವನ್ನು ಒಂದು ಮಾಧ್ಯಮವಾಗಿ ಕಲಿಸೋದಕ್ಕೆ ಕೋರ್ಟು ಅದಕ್ಕೆ ನಿರ್ಬಂಧ ಹೇರ್ತು. ಅದಕ್ಕೊಂದು ಅಮೆಂಡ್ಮೆಂಟ್ ತೊಗೊಂಬಂದು ಅದಕ್ಕೆ ಅದನ್ನು ಮಾಧ್ಯಮವಾಗಿ ನಾವು ಅದನ್ನು ಮುಂದುವರಿಸಬೇಕು ಅಂತ ಹೇಳಿ ನೀವು ಯಾವ ಪ್ರಯತ್ನ ಮಾಡಿದ್ರಿ? ಇದೇ ರೀತಿ ಯೋಚನೆ ಮಾಡುವಂತಹ ಎಷ್ಟು ಜನ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದ್ಬಿಟ್ಟು ನೀವು ಕೇಂದ್ರ ಸರ್ಕಾರನ ಅಪ್ರೋಚ್ ಮಾಡಿದ್ರಿ ಸರ್? ಅದು ಬಿಡಿ ಸರ್, ನೀವು ಇತ್ತೀಚೆಗೆ ಸುತ್ತೋಲೆ ಹೊರಡಿಸಿದ್ರಿ. ಯಾವಾಗ ಸುತ್ತೋಲೆ ಹೊರಡಿಸಿದ್ರಿ ಸರ್ ನೀವು? ಇವಾಗ ಕನ್ನಡನೂ ಕೂಡ ಯಾವುದೇ ICSE ಇರ್ಬೋದು ಅಥವಾ CBSEನಲ್ಲೂ ಕೂಡ ಒಂದು ಮಾಧ್ಯಮ ಅಂದರೆ ಒಂದು ಸಬ್ಜೆಕ್ಟ್ ಆಗಿ ಕಲಿಸ್ಬೇಕು ಅಂತ ಹೇಳಿದ್ರಿ ಸರ್. 4 ವರ್ಷ 2 ತಿಂಗಳು ಬೇಕಾಯ್ತು ಇದನ್ನು ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ. ಇದು ನಿಮ್ಮ ಕನ್ನಡದ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಇದೆ ತೋರಿಸಲ್ವ ನಿಮಗೆ ಸರ್? ಇನ್ನು ಕನ್ನಡದ ಫ್ಲಾಗಿಗೆ ವಿಚಾರಕ್ಕೆ ಬರೋಣ ಸರ್. ಇವತ್ತು ನಾವು ಎಷ್ಟೋ ಇದನ್ನು ನಾವು ಹೈದರಾಬಾದ್ ಕರ್ನಾಟಕನ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾವು ಹೆಸರು ಬದಲಾಯಿಸಿದ್ದು, ನಾವು ಮುಂಬೈ ಕರ್ನಾಟಕನ ಬದಲಾಯಿಸಿದ್ದನ್ನು ಎಲ್ಲ ನಾವು ನೋಡಿದ್ದೀವಿ. ನಮ್ಮ ಭಾಷೆ ಬಗ್ಗೆ ನಮ್ಮತನ ಅನ್ನೋದು ಬೇಕು ಅನ್ನೋದು ಜಾಗೃತ ಆಗಬೇಕು ಅನ್ನೋದು ಹೌದು ಸರ್. ನಿಮ್ಮ ಇದರೊಳಗಡೆ ಭಾಳ ಸ್ಪಷ್ಟವಾಗಿ ನಿಮ್ಮ ನೀವೊಂದು ಆರ್ಡರ್ನ ಹೊರಡಿಸಿರಿ, ಆದೇಶ ಹೊರಡಿಸಿರಿ, ಅದ್ರಲ್ಲಿ ಹೇಳಿದ್ರಿ ಸಮಿತಿಯನ್ನು ರಚನೆ ಮಾಡ್ತೀನಿ. ಏನಕ್ಕೆ? ಒಂದು ಕನ್ನಡದ ಬಾವುಟವನ್ನು ನೀವು ವಿನ್ಯಾಸ ಮಾಡೋದಕ್ಕೆ. ಸರ್, ವಿನ್ಯಾಸ ಅಂದರೆ ಏನು ಸರ್? ಇದು ಅದರಲ್ಲೇನೋ ಹೊಸ ಯಾವ್ದಾದ್ರು ಕಲ್ಲರ್ ತರಬೇಕಾ ಸರ್? ಕಲ್ಲರು ಅಥವಾ ಯಾವ್ದಾದ್ರು ಸಿಂಬಲ್ ಹಾಕ್ಬೇಕಾ? ನೀವು ಹಂಗೇನಾದ್ರು ಮಾಡೋಕೆ ಹೋಯ್ತು ಅಂತಂದರೆ ಕೋರ್ಟಿನಲ್ಲಿ ಅರ್ಧ ಚಂದ್ರ ಸಿಗುತ್ತೆ, ಅಥವಾ ಅರ್ಧ ಚಂದ್ರನೇ ಅದರೊಳಗಡೆ ಏನಾದ್ರು ತರಬೇಕು ಅಂತ ಏನಾದ್ರು ಯೋಚನೆ ಇದೆಯಾ, ಅಥವಾ ಯಾವ್ದಾದ್ರು ಸ್ಟಾರ್ಗಳು ತರಬೇಕು ಅಂತ ಏನಾದ್ರು ಯೋಚನೆ ಇದೆಯಾ? ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಿದ್ದೀನಿ ಅಂತಂದರೆ ಸರ್, ಇದನ್ನು ಮಾ ರಾಮಮೂರ್ತಿಯವರು ಕನ್ನಡದ ಬಗ್ಗೆ ಬಹಳ ದೊಡ್ಡ ಹೋರಾಟವನ್ನು ಮಾಡಿದಂಥವ್ರು. ಇದನ್ನು ಡಿಸೈನ್ ಮಾಡಬೇಕಾದ್ರೆ ಮೇಲ್ಗಡೆ ಅರಿಶಿನ ಕುಂಕುಮ, ರೆಡ್ ಮತ್ತು ಯೆಲ್ಲೋ ಮತ್ತು ರೆಡ್ ಅಂತ ಏನಿದೆಯಲ್ಲ ಅದು ಅರಿಶಿನ ಕುಂಕುಮ ಸಂಕೇತ. ಇವತ್ತು ಸರ್, ಒಂದು ಭಾಷೆ ಅಂತಂದರೆ ಒಂದು ಸಂಸ್ಕೃತಿಯ ಪ್ರತೀಕ. ಒಂದು ಭಾಷೆ ಅಂದರೆ ಬರೀ ಭಾಷೆ ಇರಲ್ಲ, ಅದರೊಳಗಡೆ ನಮ್ಮದೇ ಆದಂಥ ಆಚಾರ ವಿಚಾರ ಸಂಸ್ಕೃತಿ ಅಡಗಿರ್ತದೆ ಸರ್. ನೀವೇ ಹೇಳಿ ಸರ್, ನಾವು ಇವಾಗ ದಕ್ಷಿಣ ಕನ್ನಡಕ್ಕೆ ಹೋದರೆ ತುಳು ಅಂತಂದರೆ ಬರೀ ತುಳು ಭಾಷೆ ಇರಲ್ಲ ಸರ್. ಅಲ್ಲಿ ತುಳುವಿನ ಸಂಸ್ಕೃತಿ, ಅದರೊಳಗೆ ಯಕ್ಷಗಾನನೂ ಇದೆ, ಕೋಲನೂ ಇದೆ, ಅವರ ಪೂಜಾ ಪುನಸ್ಕಾರಗಳು ಇದೆ. ಅದೇ ಥರ ನಮ್ಮ ಕನ್ನಡ ಭಾಷೆ ಅಂದ್ರೂ ಕೂಡ ಅದರೊಳಗಡೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ಇದರ ಜೊತೆಗೆ ಅದಕ್ಕೆಲ್ಲದಕ್ಕೂ ಕಳಸಪ್ರಾಯವಾಗಿ ತಾಯಿ ಭುವನೇಶ್ವರಿ ಇದ್ದಾಳೆ ಸರ್. ಅರಿಶಿನ ಕುಂಕುಮದ ಮಧ್ಯದಲ್ಲಿ ಭುವನೇಶ್ವರನ್ನು ಇಟ್ಬಿಟ್ಟು ಈ ಫ್ಲಾಗ್ ಸೈಜ್ ಏನು ಬೇಕು ಒಂದು ಸ್ಟ್ಯಾಂಡರ್ಡ್ ಸೈಜ್ ಇದ್ದೇ ಇರ್ತದೆ ಸರ್. ಅದರಲ್ಲಿ ಏನು ಹೊಸದಾಗಿ ನೀವೇನು ವಿನ್ಯಾಸ ಮಾಡುವಂಥ ಅಗತ್ಯ ಇಲ್ಲ. 3 ಕಲರು ಟ್ರೈ ಕಲರಲ್ಲಿದೆ, ಅದನ್ನು ನಾವು ಅದೇ ಥರನೇ ಅದೇ ಸೈಜಲ್ಲಿ ನಾವು 2 ಕಲರ್ ಮಾಡಿರಾಯಿತು, ಮಧ್ಯಕ್ಕೆ ತಾಯಿ ಭುವನೇಶ್ವರಿನ ಇಟ್ಬಿಟ್ರೆ ಮುಗ್ದೇ ಹೋಯಿತು. ಇದರಲ್ಲಿ ವಿನ್ಯಾಸ ಮಾಡುವಂಥ ಅಗತ್ಯ ಏನಿದೆ ಸರ್? ಇದನ್ನು ನೀವು ಕಾನೂನಿನ ಒಂದು ಮಾನ್ಯತೆ ಇದಕ್ಕೆ ತಂದು ಕೊಡೋಕ್ಕಾಗಲ್ಲ ಅನ್ನೋದು ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಇದಕ್ಕೆ. ಆದರೆ ನೀವು ಒಂದು ಎಕ್ಸಿಕ್ಯೂಟಿವ್ ಆರ್ಡ್ರನ್ನ ನೀವೊಂದು ಸುತ್ತೋಲೆನ ಹೊರಡಿಸ್ಬಿಟ್ಟು, ಹಿಂದೆ ಸದಾನಂದ ಗೌಡರು ನಾಡಗೀತೆ ಅಂತೇಳಿ ಹಾಗೆ ಹೊರಡಿಸಿದ್ರು, ಅದೇ ಥರ ಇದನ್ನು ಕೂಡ ಇದು ಮಾಡ್ಬೋದು. ನಾಡಗೀತೆ ಸಂದರ್ಭದಲ್ಲೂ ಕೂಡ ಎಷ್ಟೆಲ್ಲ ವಿರೋಧಗಳು ವ್ಯಕ್ತವಾಯಿತು ಅಂತ ನಿಮಗೆ ಗೊತ್ತಿದೆ. ಆಗ ಯಾರ್ಯಾರ್ದು ಹೆಸರು ಸೇರಿಸ್ಬೇಕು, ಇನ್ನೊಂದು ಸೇರಿಸ್ಬೇಕು ಅಂತ. ನೀವಿನ್ನು ಬಾವುಟದ ವಿನ್ಯಾಸ ಮಾಡೋದಕ್ಕೋಸ್ಕರ ಸಮಿತಿ ಮಾಡಿದ್ದೀನಿ ಅಂತಂದರೆ ಇದು ನನ್ನ ಜಾತಿದೋ ನನ್ನ ಧರ್ಮದ್ದು ಇನ್ನೇನೋ ಬೇಕು ಅಂತ ಭಾಳ ಜನ ತಕರಾರು ತೆಗೆಯುವಂಥ ಸಾಧ್ಯತೆ ಇಲ್ವಾ? 1960ರಿಂದ ಇದುವರೆಗೂ ನಮ್ಮ ಅರಿಶಿನ ಕುಂಕುಮದ ಬಾವುಟದ ಬಗ್ಗೆ ಯಾರೂ ತಕರಾರು ಎತ್ತಲೆ ಪ್ರತಿ ವರ್ಷವೂ ಕೂಡ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು, ನಮ್ಮ ಆಟೋ ಡ್ರೈವರ್ಸು ಸರ್, ಇವತ್ತು ಕೂಡ ಬೆಂಗಳೂರಿನಲ್ಲಿ ಕನ್ನಡ ಉಳಿದಿರೋದು ನಿಮ್ಮ ಆಡಳಿತಶಾಹಿಯಿಂದಲ್ಲ, ನಿಮ್ಮ ನಿಮ್ಮ ಸರ್ಕಾರ ತೆಗೆದುಕೊಳ್ಳುವಂಥ ನೀತಿ ನಿರೂಪಣೆಗಳಿಂದಲ್ಲ, ನಮ್ಮ ಆಟೋ ಡ್ರೈವರ್ಸಲ್ಲೇ ಇರೋದು. ನಮ್ಮ ಆಟೋ ಡ್ರೈವರ್ಸ್ಗಳು ಪ್ರತಿ ವರ್ಷವೂ ಕೂಡ ಎಲ್ಲ ಸರ್ಕಲಲ್ಲೂ ಕೂಡ ಎಲ್ಲ ಅವಧಿನ ಆಟೋದಲ್ಲೂ ಕೂಡ ಇಡೀ ನವೆಂಬರ್ ತಿಂಗಳು ಆರ್ಕೆಸ್ಟ್ರಾ ಹಾಕ್ತಾರೆ. ಅಲ್ಲಿ ನಮಗೆ ಕನ್ನಡ ರಾಜ್ಯೋತ್ಸವನ ಆಚರಣೆಯನ್ನು ಮಾಡ್ತಾರೆ, ಬಾವುಟನ ಇಟ್ಕೊಂಡು ಆಡಿರ್ತಾರೆ. ಎಲ್ಲರೂ ಕೂಡ ಪ್ರೀತಿಯಿಂದ ಒಪ್ಕೊಂಡಿರುವಂಥದ್ದು ಅರಿಶಿನ ಕುಂಕುಮದ ಬಾವುಟ. ಅದಕ್ಕೆ ಮತ್ತೆ ವಿನ್ಯಾಸ ಈ ಥರದ್ದೆಲ್ಲ ಮಾತಾಡಿಕೊಂಡು ಮತ್ತೆ ಯಾಕೆ ಸರ್ ಗೊಂದಲ ಹುಟ್ಟು ಹಾಕ್ಲಿಕ್ಕೆ ಹೊರಟಿದ್ದೀರಿ ನೀವು?
ಸರ್ ನಾನು ಆಗಲೇ ಹೇಳಿದೆ ನಿಮಗೆ ಬಹಳ ಚತುರ ರಾಜಕಾರಣಿ ಅಂತ. ಸರ್ 4 ವರ್ಷ 2 ತಿಂಗಳು ನೀವು ಮಾಡಿದ್ದು ಏನೂ ನೆನಪರಲ್ಲ. ಆದರೂ ಕೂಡ ಮುಂದಿನ ಮುಖ್ಯಮಂತ್ರಿ ನಾನೇ ಅಂತೇಳಿ ಹೇಳಿವಿ ಭಾಳ ಜೋರಾಗಿ ಮಾತಾಡ್ತೀರಿ. ಅದರಲ್ಲೂ 2 ಬೈ ಎಲೆಕ್ಷನ್ನು ನೀವು 2 ಗಾಂಧಿ ನೋಟ್ಗಳನ್ನ ಕೊಟ್ಟು ಅಲ್ಲಿ ಗೆದ್ದಿದ್ದು ನಮಗೆ ಭಾಳ ಚೆನ್ನಾಗಿ ಗೊತ್ತಿದೆ ಆಯಿತಾ. ಅದು ಕರ್ನಾಟಕ ಜನಕ್ಕೆ ಕೂಡ ಗೊತ್ತಿದೆ. ನೀವು ಅದಾದ ನಂತರ ಭಾಳ ಪೌರುಷದಿಂದ ನೀವು ಮಾತಾಡಿ ಸರ್, ನಮಗೇನು ಬೇಜಾರಿಲ್ಲ. ಆದರೆ ಭಾಷೆ ಬಗ್ಗೆನೂ ಕೂಡ ನೀವು ರಾಜಕಾರಣ ಮಾಡಲಿಕ್ಕೆ ಹೋದರೆ, ಜನರನ್ನು ದಾರಿ ತಪ್ಪಿಸ್ಲಿಕ್ಕೆ ಹೋದರೆ ಕಷ್ಟ ಆಗಲ್ವ ಸರ್? ಸರ್ ನಾನು ನಿಮಗೆ ಇಲ್ಲಿ ಒಂದು ಮಾತಾಡ್ತೀನಿ, ಫ್ಲ್ಯಾಗದ ಬಗ್ಗೆನ ಬರಬೇಕಾದ್ರೆ ನಿಮಗೆ ಈ ರೀತಿ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆನೂ ಕೂಡ ನಾನೊಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಸರ್, ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಅದು ಮನೋಜ್ ನರುಲ್ಲಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತೇಳಿ ಹೇಳ್ಬಿಟ್ಟು. ಅದರೊಳಗಡೆ ಬರ್ತಾ ಏನಂತ ಹೇಳ್ತಾರೆ ಅಂದರೆ, ಒಂದು ಡಾಕ್ಟ್ರೈನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಸೈಲೆನ್ಸ್ ಅಂತ ಹೇಳ್ತಾರೆ. ಕೆಲವೊಂದು ವಿಷಯದಲ್ಲಿ ಸಂವಿಧಾನ ಏನೂ ಹೇಳಿಲ್ಲ ಅಂತಂದರೆ ಅದನ್ನು ನೀವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಇಂಟರ್ಪ್ರಿಟೇಷನ್ ಅಲ್ಲ. ಅದಕ್ಕೊಂದು ಜನರಲ್ ಪ್ರಿನ್ಸಿಪಲ್ ಅಂತ ಇರ್ತದೆ. ನಾನು ಆಗಲೇ ಹೇಳಿದೆ, ನ್ಯಾಷನಲ್ ಫ್ಲ್ಯಾಗ್ ಅಂತ ಹೇಳುವಾಗ ನ್ಯಾಷನಲ್ ಅನ್ನೋ ಪ್ರಿಫಿಕ್ಸ್ ಇದೆ. ಅಲ್ಲಿ ನೀವು ಏನೋ ಇದಕ್ಕೆ ನಮ್ಗೆ ಅವಕಾಶ ಇದೆ, ರಾಜ್ಯಕ್ಕೆ ಪ್ರತ್ಯೇಕವಾಗಿ ಇಟ್ಕೊಳ್ಬೋದು, ಈ ಥರ ದಾರಿ ತಪ್ಪಿಸೋಕ್ಕೆ ಹೋಗಬೇಡಿ. ಆದರೆ ನೀವು ಖಂಡಿತ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ನ ಹೊರಡಿಸ್ಬಿಟ್ಟು ನಾವು ಮುಂದೆ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಬೇರೆ ಸಭೆ ಸಮಾರಂಭಗಳಲ್ಲಿ ನಾವು ಕನ್ನಡ ಬಾವುಟನ ಹಾರಿಸ್ಕೊಳ್ತೀವಿ ಅಂದರೆ ಯಾರು ಬೇಡ ಅಂತ ಹೇಳಲ್ಲ ಸರ್. ಅದನ್ನು ಕೋರ್ಟಲ್ಲೂ ಯಾರು ಚಾಲೆಂಜ್ ಮಾಡೋಕ್ಕೆ ಹೋಗೋದಿಲ್ಲ. ವಿಕ್ರಮ್ಜಿತ್ ಸೇನ್ ಒಬ್ಬ ಜಡ್ಜ್ಮೆಂಟನ್ನು ಕೂಡ ನೀವು ನೋಡಿದಿರಿ. ಆದರೆ ನೀವು ಆ ರೀತಿ ಹೇಳಬೇಕಾದ್ರೆ ನೀವು ಅದನ್ನೇನು ಮಾಡ್ತೀರಿ, ನೀವು ಅದನ್ನು BJPಗೆ ಚಾಲೆಂಜ್ ಹಾಕೋದು, ನೋಡೋಣ ಇದು ವಿರೋಧಿಸಿ ಅಂತ. ಸರ್, ನೀವು ಕಾನೂನು ಪದವೀಧರರು, ಲೆಜಿಸ್ಲೇಷನ್ ಮಾಡುವಾಗ ನೀವು ನಿಮ್ಮ ವಿಧಾನಸಭೆಯಲ್ಲಿ ಮಾಡುವಾಗ ಅಥವಾ ಸಂಸತ್ತಿನಲ್ಲಿ ಮಾಡುವಾಗ ಅದರಲ್ಲಿ ನಮಗೆ ಮೊದಲಿಂದಲೂ ಕೂಡ ಒಂದು ರೂಢಿಗತವಾದ ಪರಂಪರಾಗತವಾದಂಥ ಒಂದಷ್ಟು ಪ್ರೆಸಿಡೆಂಟ್ಗಳಿದೆ. ಏನು ಅಂತಂದರೆ, ಸೆಂಟ್ರಲ್ ಲಿಸ್ಟ್ ಇರೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಿದೆ, ಸ್ಟೇಟ್ ಲಿಸ್ಟ್ ಇರೋದಕ್ಕೆ ಸ್ಟೇಟ್ ಗೌರ್ಮೆಂಟ್ ಮಾಡುತ್ತೆ. ಇನ್ನು ಕೆಲವು ಕನ್ಕರೆಂಟ್ ಲಿಸ್ಟ್ ಇದೆ, ಎರಡೂ ರಾಜ್ಯ ಮತ್ತು ಕೇಂದ್ರದಲ್ಲಿ ಎರಡೂ ಸೇರಿಬಿಟ್ಟು 2 ಒಪ್ಪಿಗೆನಲ್ಲಿ ಮಾಡಬೇಕಾಗುತ್ತೆ. ಈಗ GST ಬಿಲ್ಲು ಎಲ್ಲ ಮಾಡಿದಾಗ ನಿಮ್ಗೆ ಗೊತ್ತಿದೆ, ಈಗ 2 ಒಪ್ಪಿಗೆ, ಕೆಲವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಂದು ಮಾಡುವಾಗ ರಾಜ್ಯ ಸರ್ಕಾರಗಳ ಒಪ್ಪಿಗೆನೂ ಕೂಡ ಬೇಕಾಗುತ್ತೆ. ಸರ್, ಈ ಫ್ಲ್ಯಾಗ್ ಅನ್ನೋದು ಇದ್ರ ವಿಚಾರದಲ್ಲಿ ಕೇಂದ್ರ ಸರ್ಕಾರನೂ ಅಮೆಂಡ್ ಮಾಡೋಕ್ಕಲ್ಲ, ರಾಜ್ಯ ಸರ್ಕಾರನೂ ಅಮೆಂಡ್ ಮಾಡೋಕ್ಕಲ್ಲ. ಈ 3 ಲಿಸ್ಟಲ್ಲಿ ಇಲ್ಲ. ಒಂದು ವೇಳೆ ಯಾರಾದರೂ ಮಾಡಬಹುದಿದ್ರೆ ಅದು ಕೇಂದ್ರದಲ್ಲಿರುವಂಥ ಸಂಸತ್ತು ಮಾಡ್ಬೋದೇ ಹೊರತು ರಾಜ್ಯ ಸರ್ಕಾರಕ್ಕೆ ಅಂತ ಅಧಿಕಾರನೇ ಇಲ್ಲ. ಹೀಗಿದ್ರೂ ಕೂಡ ಯಾಕೆ ಸುಮ್ಮನೆ ಗೊಂದಲನ ಹುಟ್ಟುವಾಗ್ತಾ ಇದ್ದೀರಿ? ಯಾಕೆ ಯಾರನ್ನೋ ಒಂದು ರೀತಿಯಲ್ಲಿ ಕನ್ನಡದ ವಿರೋಧಿಗಳಂತ ಚಿತ್ರಿಸುವಂತ ಇದಾ? ಸರ್, ಇನ್ನು ನಿಮ್ಮ ತ್ರಿಭಾಷಾ ಸೂತ್ರಕ್ಕೆ ಬರ್ತೀನಿ. ಮೆಟ್ರೋದಲ್ಲಿ ಸರ್, ಮೆಟ್ರೋ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ, ಯಡಿಯೂರಪ್ಪನವ್ರ ಕಾಲದಲ್ಲಿ ಆರಂಭವಾಗಿತ್ತು. ನೀವು ಇವತ್ತು ಉದ್ಘಾಟನೆ 2 ಹಂತ ನೀವೇ ಉದ್ಘಾಟನೆ ಮಾಡಿದ್ದೀರಿ ಸರ್. ಮೊದಲನೇ ಹಂತನ ಉದ್ಘಾಟನೆ ಮಾಡಿರಿ. ಆಗ ಇದರಲ್ಲಿ ಸರ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಹಯೋಗವಿದೆ. 50-50% ಹಾಕ್ತೀರಿ ಸರ್. ನೀವು ಅಲ್ಲಿ ಹೇಳಿಬಿಡಿ ಸ್ಪಷ್ಟವಾಗಿ, ನಮ್ಮ 3 ಭಾಷೆ ಬೇಡ, 2 ಹಾಕಪ್ಪ, ಕನ್ನಡ ಮತ್ತು ಇಂಗ್ಲೀಷ್ ಹಾಕಪ್ಪ. ಉತ್ತರ ಭಾರತದಿಂದ ಯಾರು ಬರೋರು ಇದ್ದರೆ ಅವರಿಗೆ ಬೇಸಿಕ್ ಇಂಗ್ಲೀಷ್ ಬೋರ್ಡ್ ಓದೋದನ್ನಾರು ಕಲ್ತ್ಕೊಳ್ಳಿ, ಯಾಕೆ ಅವ್ರಿಗೆ ಏನು ಕಷ್ಟನಾ ಅಂತ ಕೇಳಿ. ನೀವು ಅದು ಬೇಡ ಅಂತ ಅಲ್ಲೇ ನೀವು ಹೇಳ್ಬಿಟ್ರೆ ಮುಗ್ದೇ ಹೋಯ್ತದೋ. ಇದೇನು ವಿಶೇಷವಾಗಿ BJP ಮಾಡಿರೋಂಥದ್ದಲ್ಲ ಇದು. ಇದರಲ್ಲಿ ಇವತ್ತು ಎಲ್ಲ ರಾಜ್ಯಗಳಲ್ಲಿರುವಂಥ ಮೆಟ್ರೋನಲ್ಲಿಗೂ 3 ಭಾಷೆ ಇದೆ. ಹಾಗಂತ ಕನ್ನಡ ಬಗ್ಗೆ ನಮಗೆ ಭಾಳ ಪ್ರೀತಿ ಇದೆ. ನಾನು ಕೂಡ ನಮ್ಮ ಕೇಂದ್ರ ಸಚಿವರಾದಂಥ ನಿತಿನ್ ಗಡ್ಕರಿ ಅವರಿಗೆ ಒಂದು ಟ್ವೀಟ್ ಕೂಡ ಮಾಡಿದ್ದೆ, ಬರೀ ಹಿಂದಿ ಹಾಕಿದ್ರಿ, ಯಾಕೆ ಸರ್ ಹಿಂದಿ ಹಾಕಿದ್ರಿ, ಇದು ಯಾವ ಭಾಷೆ ಇದು, ಯಾರಿಗೆ ಅರ್ಥ ಆಗುತ್ತೆ? 75% ಮಾತ್ರ ನಮ್ಮದು ಲಿಟ್ರಸಿ ರೇಟ್ ಇರೋಂಥ 25%ಗೆ ಇದು ಏನು ಓದು ಬರಹನೇ ಗೊತ್ತಿಲ್ಲ ಅವರಿಗೆ, ಯಾಕೆ ಇದನ್ನು ಹೇರ್ತಾ ಇದ್ರಿ ಅಂತಲೂ ನಾನು ಕೇಳಿದೆ. ಅದಕ್ಕೆ ಅದು ಹೇರ್ತಾ ಇರೋದಿಲ್ಲ. ಅದನ್ನು ನಾನು ಆಮೇಲೆ ಹೋಗಿ ನ್ಯಾಷನಲ್ ಹೈವೇ ಇಂಜಿನಿಯರ್ ಹತ್ರ ಮತ್ತು ಸರ್ ತ್ರಿಭಾಷಾ ಸೂತ್ರ ಭಾಳ ಮೊದಲಿಂದಲೂ ಇದೆ, ಈ ಸುತ್ತೋಲೆ ಇದೆ ಅಂತ. ಸರ್, ಇದು ಕಾಂಗ್ರೆಸ್ ಇದೆ ಬಳಿ ಸರ್. ಇವಾಗ ಏನು ಮೆಟ್ರೋದಲ್ಲಿ ಬಂದು ಕೇಂದ್ರ ಸರ್ಕಾರ ಹೇರ್ತಾ ಇದೆ ಅಂತೇಳಿ ಹೇಳಿ ದಾರಿ ತಪ್ಪಿಸೋ ಮೊದಲು ದಯವಿಟ್ಟು ಹೇಳಿ, ಇವತ್ತು ಕೂಡ ರೈಲ್ವೆ ಯಾವ ಬ್ರಿಟಿಷ್ ಕಾಲದಲ್ಲಿ ಆರಂಭವಾಗಿತ್ತು, ಆ ರೈಲ್ವೆನ ಇಷ್ಟೂ ವರ್ಷಗಳ ಕಾಲ ನೀವೇ ರೈಲ್ವೆದು ಎಲ್ಲ ದರ್ಬಾರನ್ನು ನೀವೇ ನಡೆಸಿದಂಥವ್ರು. ಈಗ ಸರ್, ನಮಗೆ ಬಹಳಷ್ಟು ಕಡೆ ಹೋದಾಗ, ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದಾಗ, ಆಂಧ್ರದ ಬಾರ್ಡರ್ನಲ್ಲಿರುವ ಈ ಜಾಗದಲ್ಲಿರ್ಬೋದು, ಎಲ್ಲ ಕಡೆ ಉರ್ದುನೂ ಇದೆಯಲ್ಲ ಸರ್. ಅದನ್ನ ಯಾರು ಹೇರಿದ್ದಂಗಾದ್ರೆ? ಉರ್ದು ಎಲ್ಲಿ ನಮಗೇನು ಆಡಳಿತ ಭಾಷೆ ಇದೆಯಾ ಕರ್ನಾಟಕದಲ್ಲಿ? ಯಾಕೆ ಉರ್ದುನ ಇಟ್ಕೊಂಡಿದ್ದೀರಿ ನೀವು? ಹಾಗಾದರೆ ಇವತ್ತು ಡೆಲ್ಲಿನಲ್ಲಿ ಶೀಲಾ ದೀಕ್ಷಿತ್ ಇರೋ ಟೈಮ್ ಒಳಗಡೆ ಇಲ್ಲಿ ಇಂಗ್ಲೀಷ್ ಇದೆ, ಹಿಂದಿ ಇದೆ, ಉರ್ದುನೂ ಇದೆ. ಸರ್, ಯಾಕೆ ಸರ್ ಉರ್ದುನ ಹಾಕ್ಕೊಂಡಿದ್ರಿ ಇಲ್ಲಿ?
ದೆಹಲಿ ಸುಲ್ತಾನರು ಆಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಸುಲ್ತಾನರದು ನೀವೇನು ಇನ್ನೂ ಕೂಡ ಬೀಜಗಳನ್ನು ಉಳಿಸೋಗಿದ್ದೀರ ಅಂದರೆ ಅದೇನು ಕಾಂಗ್ರೆಸ್ನವರ? ಯಾಕೆ ನೀವು ಹಾಕ್ಕೊಂಡಿದ್ದೀರಿ ಹಾಗಾದರೆ? ಸರ್, ಇದನ್ನು ನಿಮಗೆ ಬೇಡ ಅಂತಂದರೆ ಕೇಂದ್ರ ಸರ್ಕಾರ ಕೇಳಿ, ನ್ಯಾಷನಲ್ ಹೈವೇ ಇಂಜಿನಿಯರ್ ಅಲ್ಲೇ ಪೇಶ್ವೆ ಅವರು ಇದ್ದಾರೆ ತಾನೇ, ಕರೆದುಬಿಟ್ಟು ಇದನ್ನು ಹಾಕಬೇಡಿ ಅಂತೇಳಿ ಹೇಳಿ, ನಮ್ಮ ವಿರೋಧ ಇದೆ ಅಂತೇಳಿ ಹೇಳಿ, ಮುಗ್ದೇ ಹೋಯ್ತು. ಇದನ್ನು ಕೂಡ ಇಶ್ಯೂ ಮಾಡ್ತೀರಿ, ಕೇಂದ್ರ ಸರ್ಕಾರದ ವಿರುದ್ಧ ತಿರುಗಿಸುವಂಥ ಕೆಲಸವನ್ನು ಮಾಡ್ತೀರಿ. ಸರ್, ನಿಮಗೆ ನಿಜಕ್ಕೂ ಕನ್ನಡದ ಬಗ್ಗೆ ಕಾಳಜಿ ಇತ್ತು ಅಂತಂದಿದ್ರೆ ನೀವು 4 ವರ್ಷ 2 ತಿಂಗಳು ಚುನಾವಣೆ ಹತ್ತಿರ ಬರೋವರೆಗೂ ನೀವೆಲ್ಲ ಕಾಯ್ತಾ ಇರಲಿಲ್ಲ ಸರ್. ಆದರೆ ಈಗ ಬಂದುಬಿಟ್ಟು ನೀವು ಕನ್ನಡದ ಬಗ್ಗೆ ವಿಶೇಷ ಕಾಳಜಿ ಇದೆ ಅನ್ನೋ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ಖಂಡಿತ ಇದನ್ನು ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಅದ್ರ ಜೊತೆಗೆ ನಾನು ಫೇಸ್ಬುಕ್ನಲ್ಲಿರುವಂತಹ ಪಂಡಿತರಿಗೂ ಕೆಲವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನೀಟ್ ವಿಚಾರನೂ ಬಂದಿತ್ತು. ಮೆಡಿಕಲ್ ಎಕ್ಸಾಮಿಗೆ ನಾವು ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ಇವತ್ತು ನ್ಯಾಷನಲ್ ಲೆವೆಲಲ್ಲಿ ತರ್ತಾ ಇರೋದು ನಿಮಗೆ ಗೊತ್ತಿದೆ ಕಳೆದ ವರ್ಷದಿಂದ. ಅದರಲ್ಲೂ ಕಳೆದ ವರ್ಷ ಇದೇ ಬೊಬ್ಬೆ ಆಯಿತು. ಏನು ಕೇಂದ್ರ ಸರ್ಕಾರ ಎಲ್ಲರಿಗೂ ಕೊಟ್ಟಿದೆ, ತಮಿಳಿಗೆ ಕೊಟ್ಟಿದೆ, ತೆಲುಗಿಗೆ ಕೊಟ್ಟಿದೆ, ಹಿಂದಿ ಕೊಟ್ಟಿದೆ, ಕನ್ನಡಕ್ಕೆ ಯಾಕಿಲ್ಲ ಅಂತಂದರು. ಸರ್, ನಾವು ಅನಂತರ ದಾಖಲೆ ಸಮೇತ ಹೇಳಿದಾಗ ಇದು ಯಾವ್ಯಾವ ಭಾಷೆ ಬೇಕು ಅಂತೇಳಿ ಆಯಾ ರಾಜ್ಯಗಳ ಅಭಿಪ್ರಾಯವನ್ನು ಕೇಳಿದಾಗ ಕರ್ನಾಟಕ ರಾಜ್ಯ ಇಂಗ್ಲೀಷ್ನೇ ಆಯ್ಕೆ ಮಾಡ್ಕೊಂಡಿದೆ, ಕನ್ನಡದ ಬಗ್ಗೆನೇ ಕೊಟ್ಟೇ ಇಲ್ಲ ಅಂತೇಳಿ ಹೇಳಿದ ಮೇಲೆ ಆಮೇಲೆ ಸಿದ್ದರಾಮಯ್ಯನವರು ಸಿಗಾಕೊಂಡ್ರು. ಅಲ್ಲಿಯವರೆಗೂ BJPನ ಬದನಾಮಿ ಮಾಡ್ತಾನೆ ಇದ್ರು, ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಾನೆ ಇದ್ರು. ಸರ್, ಭಾರತದ ಇತಿಹಾಸದಲ್ಲಿ ಇದುವರೆಗೂ ಎಷ್ಟು ಜನ ಪ್ರಧಾನಿಗಳು ಬಂದಿದ್ದಾರೆ, ಅಷ್ಟು ಪ್ರಧಾನಿಗಳಲ್ಲಿ ಇವತ್ತಿಗೂ ಕೂಡ ಆಯಾ ರಾಜ್ಯಗಳ ಸಂಸದರಿಗೆ ಅವರ ಹುಟ್ಟುಹಬ್ಬದ ದಿನ ಆಯಾ ರಾಜ್ಯಗಳ ಭಾಷೆನಲ್ಲೇ ಹುಟ್ಟುಹಬ್ಬದ ಶುಭಾಶಯನ ಕಳಿಸುವಂಥವ್ರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮಾತ್ರ. ಇದುವರೆಗೂ ಅಂಥದ್ದು ಯಾವ ಉದಾಹರಣೆಗಳು ಇಲ್ಲ. ದಯವಿಟ್ಟು ನಮ್ಮ ಇದ್ರ ಬಗ್ಗೆ ಕಾಳಜಿ ಬಗ್ಗೆ ನೀವು ಶಂಕೆಯನ್ನು ವ್ಯಕ್ತಪಡಿಸಬೇಡಿ. ಕನ್ನಡದ ಬಗ್ಗೆ ನಮ್ಮೊಳಗಡೆ ಪ್ರೀತಿ ಇರಬೇಕು, ನಮ್ಮಲ್ಲಿ ಅಭಿಮಾನ ಇರಬೇಕು. ಬೆಂಗಳೂರಿನಲ್ಲಿ ನೀವು ಕನ್ನಡವನ್ನು ಕಲಿಸೋದಕ್ಕೆ ಏನು ಮಾಡಿದಿರಿ ಅದು ಬಿಡಿ ಸರ್. ನಮ್ಮಲ್ಲಿ ಇವತ್ತು ಕನ್ನಡದ ಬಗ್ಗೆ ಬಹಳ ಜನ ಮಾತಾಡುವಂಥವ್ರು ಇದ್ದಾರೆ. ನಮ್ಮ ವ್ಯವಹಾರದಲ್ಲಿ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಎಷ್ಟು ನಾವು ಕನ್ನಡನ ಬಳಸ್ಕೊಳ್ತೀವಿ. ಸರ್, ನಾನು ಇವತ್ತು ಒಂದು ಮಾತನ್ನು ಹೇಳಲೇಬೇಕು. ಅನಂತಮೂರ್ತಿ ಅವರು ತೀರ್ಕೊಂಡಿದ್ದಾರೆ, ಅವ್ರ ಬಗ್ಗೆ ನನಗೆ ಬಹಳ ಕೆಲವೊಂದು ವಿಷಯದಲ್ಲಿ ವಿರೋಧಿಸಿದ್ದೀನಿ. ಆದರೆ ಅವರು ಕನ್ನಡದಲ್ಲಿ ಭಾಷಣವನ್ನು ಮಾಡಬೇಕಾದ್ರೆ ಬಹಳ ಸ್ಫುಟವಾಗಿ ಕನ್ನಡವನ್ನು ಮಾತಾಡೋರು, ಬಹಳ ಚಂದವಾದ ಕನ್ನಡವನ್ನು ಭಾಷಣ ಮಾಡೋರು. ಇಂಗ್ಲೀಷಲ್ಲಿ ಮಾತಾಡೋರು ಅಷ್ಟೇ ಚಂದವಾಗಿ ಮಾತಾಡೋರು, ಎರಡನ್ನೂ ಬೆರೆಸ್ತಿಲ್ಲ. ಎರಡರ ಮೇಲೆ ಅಷ್ಟು ಅವರಿಗೆ ಒಂಥರ ಪ್ರಭುತ್ವ ಇತ್ತು. ನಮ್ಮಲ್ಲಿ ಏನು ಗೊತ್ತಾ, ಅರೆ ಬರ ಇಂಗ್ಲೀಷ್ ಸಿಕ್ಕಿದ್ರೆ ಸರ್ ನಾವು ಯಾವಾಗಲೂ ಕ್ವಾಲಿಟಿ ಇಂಗ್ಲೀಷ್ ಹೊಡಿತಾನೆ ಇರ್ತೀವಿ. ನಮ್ಮಲ್ಲಿ ಆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಅನ್ನೋದನ್ನು, ಅಥವಾ ನಮ್ಮಲ್ಲಿ ನಮ್ಮ ಕನ್ನಡ ಅನ್ನೋದು ನಮಗೆ ಸೇರಿದ್ದು, ನಾವು ಕನ್ನಡಕ್ಕೆ ಸೇರಿದವರು ಅನ್ನೊಂದು ಭಾವನೆನ ಎಲ್ಲರಲ್ಲೂ ಬಿತ್ತಬೇಕು ಸರ್. ಇದೇನೋ ಬರೀ ಬೋರ್ಡಲ್ಲಿ ಮಾತ್ರ ಅಳವಡಿಕೆ ಅದು ಏನೋ ಕನ್ನಡದ ಉದ್ಧಾರ ಆಗ್ಬಿಡ್ತದೆ ಅಂತ ಭಾವಿಸ್ಬಿಡಿ ಸರ್. ನಾವು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವಿಶ್ವೇಶ್ವರ ಭಟ್ರ ನೇತೃತ್ವದಲ್ಲಿ ನಾವು ಅವರ ಸಂಪಾದಕೀಯತ್ವದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ಕನ್ನಡ ಪತ್ರಿಕೋದ್ಯಮ ಹೊಸ ಪತ್ರಿಕೆಗೆ ಅವಕಾಶ ಇದೆಯಾ ಅಲ್ವಾ ಅಂತ ಕೇಳ್ತಿದ್ರು ಸರ್. ಅವತ್ತು ನಾವು ಈ ನಮ್ಮ ಸರ್ಕ್ಯುಲೇಷನ್ನ ವಿಜಯ್ ಸಂಕೇಶ್ವರ್ ಅವರು ಮಾಲೀಕತ್ವದಲ್ಲಿ 7.5 ಲಕ್ಷಕ್ಕೆ ಏರಿಸ್ತು. ಹೊಸ ತಲೆಮಾರಿನ ಓದುಗರನ್ನ ಸೃಷ್ಟಿ ಮಾಡಿದ್ವು. ಪ್ರಜಾವಾಣಿ ಪತ್ರಿಕೆ ನಂಬರ್ 1 ಇತ್ತು. ಪ್ರಜಾವಾಣಿ ಪತ್ರಿಕೆ ಒಂದೇ ಒಂದು ಕಾಪಿ ಕೂಡ ಕಡಿಮೆ ಆಗಲಿಲ್ಲ. ನಾವು ಹೊಸ ಓದುಗರನ್ನ ಸೃಷ್ಟಿ ಮಾಡಿದ್ವು. ಕನ್ನಡದ ಬಗ್ಗೆ ನಾವು ಅಭಿಮಾನವನ್ನ, ಪ್ರೀತಿನ, ಕನ್ನಡ ಅನ್ನೋ ಸಂಸ್ಕೃತಿ ಬೆಳೆಸಬೇಕು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಜೊತೆ ನಾವು ಕನ್ನಡವನ್ನು ಮಾತಾಡ್ತೀವ. ಶಾಲೆಯಲ್ಲಿ ಕಲೀಲಿ ಬೇಡ ಅಂತ ಹೇಳೋದಿಲ್ಲ, ಆದರೆ ಮನೆಯಲ್ಲಿ ನಾವು ಅವ್ರ ಜೊತೆ ವ್ಯವಹರಿಸ್ತೀರಾ, ನಾವು ಅವ್ರ ಜೊತೆ ಕನ್ವರ್ಜೇಷನ್ ಮಾಡ್ತೀವ, ಇದನ್ನು ಕೂಡ ನಾವು ದೃಷ್ಟಿಯಲ್ಲಿ ಇಟ್ಕೊಳ್ಬೇಕು. ಕನ್ನಡದ ಮಕ್ಕಳ ಜೊತೆ ಕನ್ನಡದಲ್ಲಿ ಮಾತಾಡುವಂಥದ್ದು, ನಮ್ಮ ಆಡಳಿತ ಭಾಷೆನಲ್ಲೂ ಕೂಡ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದು. ಬರೀ ಅದೆಲ್ಲ ನಿಮ್ಮ ಪೇಪರ್ ಮೇಲೆ ಇದ್ರೆ ಸಾಕಾಗೋದಿಲ್ಲ. ಇದೆಲ್ಲ ಮಾಡಿದಾಗ ಕನ್ನಡದ ಒಟ್ಟಾರೆ ಶ್ರೇಯೋಭಿವೃದ್ಧಿ ಆಗ್ತದೆ. ದಯವಿಟ್ಟು ಈ ರೀತಿ ಪೊಲಿಟಿಕಿಂಗನ್ನು ಬಿಟ್ಬಿಡಿ, ಜನರನ್ನ ದಾರಿ ತಪ್ಪಿಸುವಂಥದ್ದು ಬಿಟ್ಬಿಡಿ. ನೀವೇನೋ ತಿಳ್ಕೊಂಬಿಟ್ಟು ಏನೋ ರಾಜಕಾರಣ ಮಾಡಿಬಿಟ್ಟು ನನ್ನ ಹತ್ರ ಏನೋ ನಾನು ಮುಂದಿನ ಚುನಾವಣೆ ನಾನೇ ಮುಖ್ಯಮಂತ್ರಿ, ಪಕ್ಕದಲ್ಲಿ ವರುಣಾ ಕ್ಷೇತ್ರಕ್ಕೆ ನಾನು ಮಗನ ನಿಲ್ಲಿಸ್ತೀನಿ, ಚಾಮುಂಡೇಶ್ವರಿ ನಾನೇ ಗೆಲ್ಲೋದು. ಸರ್, 10 ವರ್ಷಗಳ UP ಆಡಳಿತ ಇತ್ತು. ಕಲ್ಲಿದ್ದಲು ಹಗರಣ ಇರ್ಬೋದು, 2G ಹಗರಣ ಇರ್ಬೋದು, ಕಾಮನ್ವೆಲ್ತ್ ಹಗರಣ ಇರ್ಬೋದು, ಎಲ್ಲ ಹಗರಣಗಳನ್ನು ಸೃಷ್ಟಿ ಭಾಳ ದುಡ್ಡು ಮಾಡಿಬಿಟ್ಟಿದ್ರಿ ನೀವು. ನಿಮಗೆ ಇನ್ನು ಎಷ್ಟು ತಲೆಮಾರು ಬಂದು ಹೋಗ್ಬೇಕೋ ಅಷ್ಟು ಬಂದ್ರೂ ಕೂತು ತಿನ್ನುವಷ್ಟು ದುಡ್ಡು ಮಾಡಿದ್ರಿ. ಇಷ್ಟು ದುಡ್ಡು ಮಾಡಿ ಇಷ್ಟೆಲ್ಲ ಇದು 10 ವರ್ಷಗಳ ಕಾಲ ಮದದಲ್ಲಿದ್ರಿ. ಭಾಳಷ್ಟು ಜನ ನಿಮಗೆ ಪ್ರತಿಪಕ್ಷಗಳು ಕೂಡ ನಿಮ್ಮ ಜೊತೆನೇ ಕೈ ಜೋಡಿಸ್ಕೊಂಡಿದ್ರು. ನೀವು ಒಂದು CBIನ ಇಟ್ಕೊಂಡು ಸಮಾಜವಾದಿ ಪಾರ್ಟಿ, ಬಹುಜನ್ ಸಮಾಜ್ ಪಾರ್ಟಿ ಎರಡೂ ನಿಮ್ಮ ಜೊತೆ ಇಟ್ಕೊಂಡಿದ್ರಿ. ಲಾಲು ಪ್ರಸಾದ್ ಯಾದವ್ರನ್ನ ನಿಮ್ಮ ಜೊತೆ ಇಟ್ಕೊಂಡಿದ್ರಿ. ಕೊನೆಗೆ ಏನೇನೋ ಮಾಡಿ ಫ್ಲರ್ಟ್ ಮಾಡಿ ನಿತೀಶ್ ಕುಮಾರ್ ಅವ್ರನ್ನ ಆಚೆ ಕರ್ಕೊಂಡೋದ್ರಿ.
ಆ ಕಡೆ ಒಂದು ಸರಿ PDPನ ಇಟ್ಕೊಳ್ತಿದ್ರಿ, ಇನ್ನೊಂದು ಕಡೆ ನ್ಯಾಷನಲ್ ಕಾನ್ಫರೆನ್ಸ್ನ ಜಮ್ಮು ಕಾಶ್ಮೀರದಲ್ಲಿ ಇಟ್ಕೊಳ್ತಿದ್ರಿ. ಎಲ್ಲರೂ ನಿಮ್ಮ ಕೈಯಲ್ಲೇ ಇದ್ರು. 10 ವರ್ಷಗಳ ಆಡಳಿತ ಮಾಡಿದ್ರಿ, ಬಹಳಷ್ಟು ದುಡ್ಡಿತ್ತು. ನೆಕ್ಸ್ಟ್ ಎಲೆಕ್ಷನು ನಾವು ದುಡ್ಡಿನ ಬಲದಲ್ಲೇ ಮತದಲ್ಲೇ ಬರ್ತೀವಿ. ಮೋದಿಯವ್ರ ಬಗ್ಗೆ BJP ಯಾವುದು ಮಾಧ್ಯಮಗಳಲ್ಲಿ ನೋಡ್ರೆ 150-160ಕ್ಕಿಂತ ಜಾಸ್ತಿ ಆಗಲ್ಲ. ಅದು ಮೋದಿಯವ್ರನ್ನ ಹೇಳಿದ್ಮೇಲೆ ಎಲ್ಲರೂ ಒಂದಾಗ್ಬಿಟ್ಟು ಸೋಲಿಸ್ಬಿಡ್ತಾರೆ BJP. ಈ ಥರದೆಲ್ಲ ಮಾತಾಡ್ತಿದ್ರು ಸರ್. ಇದೇ ಒಂದು ಭ್ರಮೆನಲ್ಲಿ ನೀವು ಕೂಡ ಇದ್ದೀರಿ. ನೀವಿಷ್ಟು 10 ವರ್ಷಗಳ ಲೂಟಿ, ನಿಮ್ಮೆಲ್ಲ ಜಾಣ್ಮೆಗಳು, ನಿಮ್ಮೆಲ್ಲ ರಾಜಕೀಯ ತಂತ್ರಗಾರಿಕೆಗಳು ನಿಮ್ಮನ್ನು 44 ಸೀಟಿಗೆ ಇಳಿಸ್ತು. BJP 283 ಸೀಟನ್ನು ಒಬ್ಬರು ವ್ಯಕ್ತಿ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಗೆದ್ದು ಕಾರ್ಯಕರ್ತರ ಬಲ ಇತ್ತು. ಕರ್ನಾಟಕದಲ್ಲೂ ಕೂಡ ಅದೇ ಪರಿಸ್ಥಿತಿ ಮುಂದಿನ ಚುನಾವಣೆಯಲ್ಲಿ ನಿರ್ಮಾಣ ಆಗುತ್ತೆ. ನೀವು ದುಡ್ಡಲ್ಲೇನೋ ಮಾಡಿಬಿಡ್ಬೋದು, ಒಂದೊಂದು ಕ್ಷೇತ್ರಕ್ಕೆ ಇಷ್ಟಿಷ್ಟೆಲ್ಲ ನಾನು ರೆಡಿ ಮಾಡಿಬಿಟ್ಟಿದ್ದೀನಿ ಅಂತ ನೀವೇನಾರು ಅಂದ್ಕೊಂಡು ಏನೋ 2 ಬೈ ಎಲೆಕ್ಷನ್ ಗೆದ್ಬಿಟ್ರಿ ಅಂತ ಹೇಳಿಬಿಟ್ಟು ನೀವು ತೊಡೆ ತಟ್ಬಿಡ್ತಿದ್ರಿ ಅಂತ ಅಂದ್ಕೊಡ್ಲೆ ಕರ್ನಾಟಕ ಜನ ಮೂರ್ಖರಲ್ಲ. ಮೈಸೂರಿನಲ್ಲೇ ನಿಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ನಾನು ಅವತ್ತೇ ಹೇಳಿದೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನೆಲ್ಲ ನೀವು ಹೈಜಾಕ್ ಮಾಡುವಂಥದ್ದು ಅಂತೇಳಿ ನಾನು ಅದ್ರ ಬಗ್ಗೆ ಮತ್ತೆ ಡೀಟೇಲಾಗಿ ಹೋಗಿ ನಿಮಗೆ ಹೇಳ್ಬೋದು. ಅದನ್ನೆಲ್ಲ ಬಿಡಿ. ನಮಗೆ ಗುಂಡ್ಲುಪೇಟೆಯಲ್ಲಿ ಬಹಳ ಜನ ನನ್ನ ದೂರಿದ್ರುವಾಗ ನಾನು ಯಾವುದೋ ಹೇಳಿಕೆ ಕೊಟ್ಟಿದ್ದು ಕೂಡಲೇ ಆ ಹೇಳಿಕೆಯಿಂದ ಏನೋ ಆಗೋಗ್ಬಿಡ್ತು ಅಂತೇಳಿ. ಸರ್, ಅಲ್ಲಿ ನಮ್ಮ ಭಾಳ ಪೀಕಲ್ಲಿ ಇದ್ದಾಗಲೇ ನಮಗೆ 66,000 ಓಟ್ ಇತ್ತು. ಈ ಸಾರಿ ನಮಗೆ 80,000 ಓಟ್ ಬಂದಿದೆ. ಸರ್, ಅಲ್ಲಿ ಗೆದ್ದಂಥವರು 3 ತಿಂಗಳಲ್ಲಿ ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇರೋದು ನಿಮಗೆ ಗೊತ್ತಿದೆ ಸರ್. ನಮ್ಮಲ್ಲಿ ಓಟ್ ಕಡಿಮೆ ಆಗಲಿಲ್ಲ, ಜಾಸ್ತಿನೇ ಆಯಿತು. ಕರ್ನಾಟಕದಲ್ಲಿ ಇನ್ನೊಂದು ತಿಳ್ಕೊಳ್ಳಿ, ಯಾವ ವಿಧವೆಯರು ಸೋತಿಲ್ಲ ಮೊದಲನೇ ಚುನಾವಣೆಯಲ್ಲಿ. ಗುಲ್ಬರ್ಗಾದ ಉದಾಹರಣೆ ತಗೊಳ್ಳಿ, ಅದೇ ಹನೂರಿನಲ್ಲಿ ಪರಿಮಳ ನಾಗಪ್ಪನವ್ರದ್ದು ಉದಾಹರಣೆ ತಗೊಳ್ಳಿ, ಗೀತಾ ಮಹದೇವ ಪ್ರಸಾದ್ ಅವ್ರದ್ದು ಅಷ್ಟೇ. ಕರ್ನಾಟಕ ಜನ ಸ್ವಲ್ಪ ಅನುಕಂಪವನ್ನು ಇಟ್ಕೊಂಡಿರ್ತಾರೆ, ಗೆಲ್ಲಿಸಿದ್ರು. ಇನ್ನು ನಿಮಗೆ ಪಕ್ಕದಲ್ಲಿ ಏನೇನು ನಂಜನಗೂಡಿನಲ್ಲಿ ಕೈಚಳಕನ್ನು ತೋರಿಸಿದ್ರಿ ಅಂತ ನಿಮಗೆ ಗೊತ್ತಿದೆ. ಹಾಗಂತ ಎಲ್ಲ ಚುನಾವಣೆನೂ ಹಾಗೆ ಅಂತ ನೀವು ಭಾವಿಸ್ಬೇಡಿ. ಒಂದು ಕಾಲದಲ್ಲಿ BJP ಕೂಡ ಚನ್ನಪಟ್ಟಣವನ್ನು ಗೆದ್ದಿತ್ತು, ಆಯಿತಾ. ಹಾಗಾಗಿ ತುಂಬ ಅದೇ ಭ್ರಮೆಯಲ್ಲಿದ್ದು ಈ ರೀತಿ ಜಾಣ್ಮೆಗಳನ್ನು ಪ್ರದರ್ಶನ ಮಾಡಿಕೊಂಡು ನಾನು ಚುನಾವಣೆನ ಗೆಲ್ತಾ ಹೋಗ್ತೀನಿ ಅಂತ ನೀವೇನಾದರೂ ಭಾವಿಸ್ಬಿಟ್ಟು ಈ ರೀತಿ BJPನ ಕಟಕಟಗೆ ತಂದು ನಿಲ್ಲಿಸೋದು, ಕನ್ನಡ ವಿರೋಧಿ ಅಂತ ಚಿತ್ರಿಸುವಂಥದ್ದು ಇವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಚಿತ್ರಿಸೋ ಮೊದಲು 12 ಹೆಸರುಗಳಿಗೆ ನಿಮ್ಮ 8 ವರ್ಷಗಳ ಕಾಲ ನಿಮ್ಮ ಶಿಂದೆ ಅವರು ಇರ್ಬೋದು, ಚಿದಂಬರಂ ಇರೋದು ಯಾಕೆ ಅವ್ರು ಪೂರ್ವಲ್ ಕೊಟ್ಟಿರಲಿಲ್ಲ ಅದನ್ನು ಹೇಳ್ಬಿಡಿ. ಯಾಕೆ ನಿಮಗೆ ಕರ್ನಾಟಕ ಎಜುಕೇಷನ್ ಆ್ಯಕ್ಟನ್ನು ಹೊಡೆದಾಕಿ ಆದ್ಮೇಲೂ ಕೂಡ ಯಾಕೆ ಅದಕ್ಕೆ ನೀವು ಸುತ್ತೋಲೆ ಹೊಡಿಸ್ಲಿಕ್ಕೆ ಇನ್ನೊಂದು 4 ವರ್ಷ 2 ತಿಂಗಳು ತಗೊಂಡ್ರು ಅಂತ ಹೇಳಿ, ಯಾಕಾಗಿ ಕನ್ನಡ ವಿರೋಧಿ ಟಿಪ್ಪು ಸುಲ್ತಾನನ ಜಯಂತಿನ ಆಚರಣೆ ಮಾಡ್ತಿದ್ದೀರಿ ಅಂತ ನೀವು ದಯವಿಟ್ಟು ಹೇಳಿ. ಯಾಕಾಗಿ ನೀವು ಎಲ್ಲ ಕನ್ನಡಿಗರು ಒಪ್ಪಿಕೊಂಡಿರುವಂಥ ಅರಿಶಿಣ ಕುಂಕುಮದ ಬಾವುಟವನ್ನು ಪ್ರತ್ಯೇಕವಾಗಿ ಮತ್ತೆ ವಿನ್ಯಾಸ ಮಾಡಬೇಕು ಅಂತೇಳಿ ಹೇಳಿ ನೀವು ಸೂಚನೆಯನ್ನು ಕೊಟ್ಟಿದ್ದೀರಿ ಅಥವಾ ಒಂದು ಸಮಿತಿಯನ್ನು ರಚನೆ ಮಾಡಿದಿರಿ, ದಯವಿಟ್ಟು ಹೇಳಿ. ಅದರಲ್ಲಿ ನಿಮ್ಮ ನಿಜವಾದಂತಹ ರೂಪ ಗೊತ್ತಾಗುತ್ತೆ. ಸರ್, ಇನ್ನೊಂದು ವಿಚಾರ, ಬಹಳ ಜನ ಕನ್ನಡವನ್ನು ನಾವು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವಂಥದ್ದನ್ನು ಕೂಡ ಕಲಿಬೇಕಾಗುತ್ತೆ, ರೂಢಿಸ್ಕೊಳ್ಬೇಕಾಗ್ತದೆ. ನಮ್ಮ ವಿಧಾನ ಪರಿಷತ್ತಿನ ವಿಧಾನಸಭೆಯ ಸದಸ್ಯರುಗಳಿದ್ದಾರೆ, ನಾವು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತೀವಿ, ಕೌನ್ಸಿಲ್ ಅಂತೇಳಿ ಹೇಳ್ತೀವಿ. ನಾವು ಅವರನ್ನು ಸಭೆ ಸಮಾರಂಭಗಳಲ್ಲಿ ಅವ್ರನ್ನ ಸಂಬೋಧಿಸಬೇಕಾದ್ರೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಅಥವಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಅಂತ ಹೇಳೋದ್ಬಲ್ಲ, ಶಾಸಕರಾದ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ. ಇಲ್ಲೇ ಅಲ್ಪ ಪ್ರಾಣ, ಮಹಾಪ್ರಾಣ ಇವೆಲ್ಲದನ್ನು ಕೂಡ ಇಲ್ಲೇ ಬಹಳಷ್ಟು ವ್ಯತ್ಯಾಸಗಳಿದೆ. ಹಾಗಂತ ಗ್ರಾಮ್ಯ ಭಾಷೆಯಲ್ಲಿ ಈ ಥರ ಎಲ್ಲ ಕೆಲವೊಂದು ಸರಿ ಅಪಭ್ರಂಶಗಳು ಆಗುವಂಥದ್ದು ಇವೆಲ್ಲ ಇರಬಾರ್ದು ಅಂತ ಏನಿಲ್ಲ ಸರ್. ಆದರೆ ಕನ್ನಡ ಒಂದು ಭಾಷೆನ ಚಂದವಾಗಿ ಮಾತಾಡುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟು. ನಾನು ಅದಕ್ಕೆ ಅನಂತಮೂರ್ತಿ ಅವರ ಉದಾಹರಣೆ ಕೊಟ್ಟಿದ್ದು. ನಿಮ್ಗೆ ಭಾಳ ಪ್ರೀತಿ ಪಾತ್ರರೋದು, ನನಗೂ ಅವ್ರ ಬಗ್ಗೆ ಗೌರವ ಇದೆ, ಯಾಕಂದರೆ ಅವರು ಅಸ್ಖಲಿತವಾದ ಕನ್ನಡವನ್ನು ಮಾತಾಡ್ತಿದ್ರು ಅವರು. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತೇನೆ, ಯಾವುದೋ ಗಿಮಿಕ್ಗಳು ಮಾಡೋ ಮುಖಾಂತರ ಒಟ್ಟಾರೆ ಸಮಗ್ರ ಕನ್ನಡದ ಅಭಿವೃದ್ಧಿಗೆ ಬೇಕಾದಂಥ ಯಾವ ಕ್ರಮಗಳನ್ನು ಕೈಗೊಳ್ಳದಲ್ಲೇ ಈ ರೀತಿ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳೋಕೆ ಹೋಗಬೇಡಿ. ರಾಜಕೀಯ ಮಾಡೋ ಮೊದಲು ದಯವಿಟ್ಟು ನಾನು ಆಗಲೇ ಕೇಳಿದಾಗೆ ಕನ್ನಡದ ಕೊಲೆ ಮಾಡಿದಂಥ ಟಿಪ್ಪು ಸುಲ್ತಾನ್ ಇರ್ಬೋದು, ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ವಿಚಾರ ಇರ್ಬೋದು, 12 ನಗರಗಳಿಗೆ ಹೆಸರನ್ನು ಬದಲಾಯಿಸುವಂಥ ವಿಚಾರ ಇರ್ಬೋದು, ಇದರಲ್ಲಿ ಕಾಂಗ್ರೆಸ್ ಯಾಕೆ ವಿಳಂಬ ಧೋರಣೆಯನ್ನು ತೋರಿಸ್ತು, ಯಾಕಾಗಿ ಅದಕ್ಕೆ ಅಪ್ರೂವಲ್ ಕೊಡಲಿಲ್ಲ, ಯಾಕಾಗಿ ಕನ್ನಡ ವಿರೋಧಿಗಳನ್ನು ಇವತ್ತು ಜಯಂತಿನ ಆಚರಣೆ ಮಾಡ್ತಿದ್ರೆ ದಯವಿಟ್ಟು ಉತ್ತರನ ಕೊಡಿ. ಆಮೇಲೆ ಕಾನೂನಿನ ಪದವೀಧರರಾದ ನೀವು ಕಾನೂನು ಎಲ್ಲೆಲ್ಲೋ ಯಾವುದಾದ್ರು ಉದಾಹರಣೆನ ಕೊಟ್ಕೊಳ್ತಾ ಇದಕ್ಕೆ ದಾರಿ ತಪ್ಪಿಸುವಂಥ ಕೆಲಸ ಬೇಡ. ಜೊತೆಗೆ ಫೇಸ್ಬುಕ್ ಮತ್ತು ಟ್ವಿಟರ್ನಲ್ಲಿರುವಂಥವ್ರಿಗೂ ಅಷ್ಟೇ ದಯವಿಟ್ಟು ನೀವು ಮೆಟ್ರೋ ಇನ್ಯಾವುದೋ ಬೋರ್ಡು ಎಲ್ಲ ಹೊಳಬೇಕಾದ್ರೆ ರೈಲ್ವೇದು ಎಲ್ಲ ಕಡೆ ಹೋಗಿ ಉರ್ದು ಯಾಕಿದೆ ಅಂತ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ. ಹಾಗಂತ ನಾವು ಕನ್ನಡ ಇದು ಹಿಂದಿ ಇರಲಿ ಅಂತ ನಾನೇನು ಹೇಳ್ತಾ ಇಲ್ಲ,
ಅದನ್ನು ಮುಖ್ಯಮಂತ್ರಿಯವರಿಗೆ ಹೇಳಿ ಮೆಟ್ರೋದಲ್ಲಿ 50% ಸ್ಟೇಟ್ದು ಕಾಂಟ್ರಿಬ್ಯೂಷನ್ ಇದೆ, ಅದನ್ನು ತೆಗೆದುಹಾಕಿ ಅಂತ ಹೇಳ್ಬಿಟ್ಟು ಒಂದು ಸೂಚನೆ ಕೊಡೋಕೆ ಹೇಳ್ಬಿಡಿ. ಥ್ಯಾಂಕ್ ಯು.